ಹೆಲೋ ವೆಲ್ಕಮ್ ಬ್ಯಾಕ್ ಟು ಜೀವಶಾಸ್ತ್ರ ಅಭ್ಯಾಸ. ನಾನು ನಿಮ್ಮ ಎಜುಕೇಟರ್ ನಿರಂಜನ್ ಹೆಗ್ಡೆ. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ನ ಮುಂದಿನ ಭಾಗವನ್ನು ಕಲಿತೇವೆ. ಸೊ ಲೆಟ್ಸ್ ನಾಟ್ ವೇಸ್ಟ್ ಎನಿ ಟೈಮ್ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ಔಟ್ ಬ್ರೀಡಿಂಗ್ ಡಿವೈಸಸ್. ನಮ್ಮ ನೆಕ್ಸ್ಟ್ ಒಂದು ಪರ್ಟಿಕ್ಯುಲರ್ ಏನು ಕಲಿತಾ ಇರುವಂಥ ಟಾಪಿಕ್ ಯಾವುದು ಅಂತಂದರೆ ಇಲ್ಲಿ ಔಟ್ ಬ್ರೀಡಿಂಗ್ ಡಿವೈಸಸ್ಗಳು. ಓಕೆ, ಸೊ ಮೆಜಾರಿಟಿ ಆಫ್ ದ ನೋಡಿ ಫಸ್ಟ್ ಒಮ್ಮೆ ನಾವು ಏನು ನೋಡ್ಕೊಳ್ಳೋಣ, NCERT ಲೈನ್ ಬೈ ಲೈನ್ ನೋಡ್ಕೊಳ್ಳೋಣ. ಮೆಜಾರಿಟಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಪ್ರೊಡ್ಯೂಸ್ hermaphrodite flowers and pollen grains are quickly to come in contact with the stigma of the same flower. ಸೊ hermaphrodite ಅಂದ್ರೆ ಏನು? ಸೊ ಬೇಸಿಕಲಿ ಇಲ್ಲಿ ನಾವು ಇದನ್ನ ಆನಿಮಲ್ಸ್ ಗಳಿಗೆ ಉಪಯೋಗಿಸ್ತೇವೆ hermaphrodite ಅಂತ ಹೇಳಿ. hermaphrodite ಅಂತ ಅಂದ್ರೆ ಇಲ್ಲಿ ಎರಡು ಆರ್ಗನ್ಸ್ ಗಳನ್ನ ಹೊಂದಿರುವಂತದ್ದು, ಮೇಲ್ ಮತ್ತೆ ಫಿಮೇಲ್ ಆರ್ಗನ್ ಗಳನ್ನ, ಅಂದ್ರೆ ಬೈಸೆಕ್ಷುವಲ್ ಅಂತ ಹೇಳಿ, ಆಯ್ತಾ. ದೆನ್ ಕಂಟಿನ್ಯೂಡ್ ಸೆಲ್ಫ್ ಪಾಲಿನೇಷನ್ ರಿಸಲ್ಟ್ಸ್ ಇನ್ ಇನ್ಬ್ರೀಡಿಂಗ್ ಡಿಪ್ರೆಷನ್ಸ್. ಸೊ ಇದು ಇಂಪಾರ್ಟೆಂಟ್ ಪಾಯಿಂಟು. ಓಕೆ, ಸೊ ಕಂಟಿನ್ಯೂಸ್ ಸೆಲ್ಫ್ ಪಾಲಿನೇಷನ್ ಏನಾಗುತ್ತೆ ಅಂತ ಅಂದ್ರೆ ಒಂದು ಇನ್ಬ್ರೀಡಿಂಗ್ ಡಿಪ್ರೆಷನ್ ಅಂತ ಕಾಸ್ ಆಗುತ್ತೆ. ಈ ಇನ್ಬ್ರೀಡಿಂಗ್ ಡಿಪ್ರೆಷನ್ ಏನಿದೆಯೋ, ಸೊ ದಿಸ್ ವಿಲ್ ಡೆಫಿನೆಟ್ಲಿ ಲೀಡ್ ಟು ದ ಇನ್ಫರ್ಟಿಲಿಟಿಗೆ ಲೀಡ್ ಆಗುತ್ತೆ ಅಥವಾ ಸ್ಟೆರಿಲಿಟಿ ಅಂತ ಕರಿತೇವೆ. ಫ್ಲವರಿಂಗ್ ಪ್ಲಾಂಟ್ಸ್ ಹ್ಯಾವ್ ಡೆವಲಪ್ಡ್ ಮೆನಿ ಡಿವೈಸಸ್ ಟು ಡಿಸ್ಕರೇಜ್ ಸೆಲ್ಫ್ ಪಾಲಿನೇಷನ್ ಆ್ಯಂಡ್ ಟು ಎನ್ಕರೇಜ್ ಕ್ರಾಸ್ ಪಾಲಿನೇಷನ್. ಈ ಫ್ಲವರಿಂಗ್ ಪ್ಲಾಂಟ್ಸ್ಗಳೇನಿದಾವೋ ಅವುಗಳು ಕೆಲವೊಂದು ಡಿವೈಸಸ್ಗಳನ್ನು ಡೆವಲಪ್ ಮಾಡ್ಕೊಂಡಿದ್ದಾವೆ, ಅಂದರೆ ಕೆಲವೊಂದು ಮೆಕ್ಯಾನಿಸಮ್ಸ್ಗಳನ್ನ ಡೆವಲಪ್ ಮಾಡ್ಕೊಂಡಿದ್ದಾವೆ. ಇಲ್ಲಿ ಆ ಮೆಕ್ಯಾನಿಸಮ್ಸ್ಗಳು ಏನು ಹೇಳ್ತಾವೆ ಅಂತಂದರೆ, ಸೊ ಬೇಸಿಕಲಿ ಅವುಗಳು ಸೆಲ್ಫ್ ಪಾಲಿನೇಷನ್ನ ಡಿಸ್ಕರೇಜ್ ಮಾಡಿ ದೇ ಆರ್ ಗೋಯಿಂಗ್ ಟು ಇನ್ಕ್ರೀಸ್ ದ ಕ್ರಾಸ್ ಪಾಲಿನೇಷನ್ ಅಂತ ಹೇಳಿ ಹೇಳ್ತಾ ಇದ್ದಾವೆ. ಓಕೆ, ಇನ್ ಸಮ್ ಸ್ಪೀಶೀಸ್ ಪೋಲನ್ ರಿಲೀಸ್ ಅಂಡ್ ಸ್ಟಿಗ್ಮಾ ರಿಸೆಪ್ಟಿವಿಟಿ ಆರ್. ಸೊ ಇಲ್ಲಿ ಒನ್ ಬೈ ಒನ್ ನೋಡ್ತಾ ಹೋಗೋಣ ಯಾವ್ದು ಅಂತ ಹೇಳಿ. ನಾನು ಮಾರ್ಕ್ ಮಾಡ್ಕೊಡ್ತೇನೆ ನಿಮಗೆ. ಓಕೆ, ಇನ್ ಸಮ್ ಸ್ಪೀಶೀಸ್ pollen release and stigma receptivity are not synchronized. ಇದು ಇಂಪಾರ್ಟೆಂಟ್, ಆಯ್ತಾ. ಸೊ ಇದು ಮೊದಲನೇ ಪಾಯಿಂಟು. ಸಿಂಕ್ರನೈಸ್ಡ್ ಅಂದ್ರೆ ಏನಪ್ಪ? ಸಿಂಕ್ರನೈಸ್ಡ್ ಅಂದ್ರೆ ಒಟ್ಟಿಗೆ ರಿಲೀಸ್ ಆಗುವಂಥದ್ದು. ಬಟ್ ಇಲ್ಲಿ ಏನು ಹೇಳ್ತಾ ಇದ್ದಾನೆ? ದೇ ಆರ್ ನಾಟ್ ಸಿಂಕ್ರನೈಸ್ಡ್ ಅಂತ ಹೇಳಿ ಹೇಳ್ತಾ ಇದ್ದಾನೆ. ನಾನ್ ಸಿಂಕ್ರನೈಸ್ಡ್ ಅಂದ್ರೆ ಏನು? ದೇ ಆರ್ ನಾಟ್ ಗೋಯಿಂಗ್ ಟು ಬಿ ಪ್ರೊಡ್ಯೂಸ್ ಅಟ್ ದ ಸೇಮ್ ಟೈಮ್. ಸೊ ಪೋಲನ್ ಗ್ರೇನ್ಸ್ಗಳು ಮತ್ತೆ ಸ್ಟಿಗ್ಮಾದು ಒಂದು ಪರ್ಟಿಕ್ಯುಲರ್ ರಿಸೆಪ್ಟಿವಿಟಿ ಅಂತ ಕರಿತೇವೆ, ಅದು ಎಕ್ಸೆಪ್ಟ್ ಮಾಡುವಂಥ ಎಬಿಲಿಟಿ, ಅದೆರಡೂ ಕೂಡ ಒಟ್ಟಿಗೆ ಆಗೋದಿಲ್ಲ. ಐದರ್ ಪೋಲನ್ ಈಸ್ ರಿಲೀಸ್ಡ್ ಬಿಫೋರ್ ದ ಸ್ಟಿಗ್ಮಾ ಬಿಕಮ್ಸ್ ರಿಸೆಪ್ಟಿವ್ ಆರ್ ಸ್ಟಿಗ್ಮಾ ಬಿಕಮ್ಸ್ ರಿಸೆಪ್ಟಿವ್ ಮಚ್ ಬಿಫೋರ್ ದ ರಿಲೀಸ್ ಆಫ್ ಪೋಲನ್. ಅಂದ್ರೆ ಸೊ ಮೊದಲೇ ಪೋಲನ್ ಗ್ರೇನ್ಸ್ಗಳು ಏನಾಗ್ಬಿಡ್ತವೆ? ಮೆಚ್ಯೂರ್ ಆಗ್ಬಿಡ್ತವೆ, ಅಥವಾ ಸ್ಟಿಗ್ಮಾ ಮೊದಲೇ ಮೆಚೂರ್ ಆಗುತ್ತೆ. ಸೊ ಇದರಿಂದ ಏನಾಗೋದಿಲ್ಲ? ಸೆಲ್ಫ್ ಪಾಲಿನೇಷನ್ ಆಗೋದೇ ಇಲ್ಲ. ಆಗ ಆಗುವಂಥದ್ದು ಯಾವುದು? ಆಗ ಡೆಫಿನೆಟ್ಲಿ ಆಗುವಂಥದ್ದು ಯಾವುದು ಅಂತಂದ್ರೆ ಕ್ರಾಸ್ ಪಾಲಿನೇಷನ್ ಆಗ್ತವೆ. ಎರಡನೇದು ನೋಡೋಣ. ಇನ್ ಸಮ್ ಅದರ್ ಸ್ಪೀಶೀಸ್ ದ ಆಂಥರ್ ಅಂಡ್ ದ ಸ್ಟಿಗ್ಮಾ ಆರ್ ಪ್ಲೇಸ್ಡ್ at different positions so that pollen cannot come in contact with the stigma of the same flower. ಇದು ಕೂಡ ತುಂಬಾ ಇಂಪಾರ್ಟೆಂಟು. ಇಲ್ಲಿ ಏನು ಹೇಳ್ತಾ ಇದ್ದಾನೆ ಎರಡನೇದರಲ್ಲಿ? ಕೆಲವೊಂದು ಫ್ಲವರ್ಸ್ಗಳಲ್ಲಿ ದ ಪೊಸಿಷನ್ ಆಫ್ ದ ಸ್ಟಿಗ್ಮಾ, ದಟ್ ಇಸ್ ಪಿಸ್ಟಿಲಿನ ಟಾಪ್ ಮೋಸ್ಟ್ ಪಾರ್ಟಿಗೆ ಸ್ಟಿಗ್ಮಾ ಅಂತ ಕರಿತೇವೆ. ಆ ಸ್ಟಿಗ್ಮಾದ ಪೊಸಿಷನ್ ಮತ್ತೆ ಆಂಥರ್ನ ಪೊಸಿಷನ್ ಬೇರೆ ಬೇರೆ ಆಗಿರ್ತದೆ. ಸೊ ಫಾರ್ ಎಕ್ಸಾಂಪಲ್ ಹೇಳ್ತೇನೆ ನೋಡಿ, ಇಲ್ಲಿ ಅಲ್ಲಿ ಜಸ್ಟ್ ಸೈಡ್ ಮಾಡ್ಕೊಳ್ತೇನೆ ನೋಡ್ರಿ. ಇದು ಸ್ಟಿಗ್ಮಾ ಅನ್ಕೊಳ್ಳೋಣ, ಇದು ಸ್ಟಿಗ್ಮಾ, ಆಯ್ತಾ. ಇದು ಸ್ಟೈಲು, ಇದು ಓವರಿ. ಓಕೆ, ಈ ಸ್ಟಿಗ್ಮಾ ಮತ್ತೆ ಆಂಥರ್ಸ್ಗಳು. ಸೊ ಆಂಥರ್ಸ್ ಫಾರ್ ಎಕ್ಸಾಂಪಲ್ ಇಲ್ಲಿದೆ ಅಂತ ಅನ್ಕೊಳ್ಳೋಣ. ಸೊ ಈ ಸ್ಟೈಲ್ ಮೇಲೆ ಆಂಥರ್ಸ್ಗಳಿದಾವೆ, ಆಯ್ತಾ. ಈ ತರ ಆನ್ಸರ್ಸ್ಗಳಿದಾವೆ. ಈಗ ಸೆಲ್ಫ್ ಪಾಲಿನೇಷನ್ ಆಗುವಂತ ಚಾನ್ಸ್ ಇದೆಯಾ? ಇಲ್ಲ. ದರ್ ಇಸ್ ನೋ ಸೆಲ್ಫ್ ಪಾಲಿನೇಷನ್ ಇಸ್ ಗೋಯಿಂಗ್ ಟು ಟೇಕ್ಸ್ ಪ್ಲೇಸ್, ಅಲ್ವಾ. ಹಾಗೆ ಇದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಒಂದು ಅಡಾಪ್ಟೇಷನ್ಸ್ ಗಳನ್ನು ನೋಡ್ತೇವೆ. ಅಂದ್ರೆ ಬೇರೆ ಬೇರೆ ಪೊಸಿಷನ್ ಅಲ್ಲಿ ನಾವು ಆಂಥರ್ ಮತ್ತೆ ಸ್ಟಿಗ್ಮಾವನ್ನ ನೋಡ್ತೇವೆ. ಅದನ್ನೇ ಹೇಳ್ತಾ ಇದ್ದಾರೆ ಅವನು, ಏನಂತ ಹೇಳಿ, ಇಟ್ ಇಸ್ ಗೋಯಿಂಗ್ ಟು ಬಿ ಪ್ಲೇಸ್ಡ್ ಅಟ್ ಡಿಫರೆಂಟ್ ಪೊಸಿಷನ್ಸ್ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಸೊ ಇದು ಕೂಡ ಎರಡನೇ ಒಂದು ಅಡಾಪ್ಟೇಷನ್ಸ್. ನಂತರ ಬೋತ್ ಆಫ್ ದಿಸ್ ಡಿವೈಸಸ್ ಪ್ರಿವೆಂಟ್ ಆಟೋಗ್ಯಾಮಿ. ಇವೆರಡೂ ಕೂಡ ಆಟೋಗ್ಯಾಮಿಯನ್ನ ಪ್ರಿವೆಂಟ್ ಮಾಡುತ್ತೆ. ನೋಡಿ ಇಲ್ಲಿ ಆಟೋಗ್ಯಾಮಿಯನ್ನ ಮಾತ್ರ ಪ್ರಿವೆಂಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾನೆ. ಯಾವುದು? ಸೊ ದಿಸ್ ಟೂ ಮೆಥಡ್ಸ್ ಆರ್ ಗೋಯಿಂಗ್ ಟು ಓನ್ಲಿ. ಸೊ ಆಟೋಗ್ಯಾಮಿ ಅಂದ್ರೇನು?
ಸೆಲ್ಫ್ ಪಾಲಿನೇಷನ್ ಅಲ್ವಾ. ದ ಥರ್ಡ್ ಡಿವೈಸ್ ಟು ಪ್ರಿವೆಂಟ್ ಇನ್ಬ್ರೀಡಿಂಗ್ ಈಸ್ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ. ಸೊ ಇಲ್ಲಿ ಮೂರನೇ ಡಿವೈಸ್ ಬಂದು ಯಾವುದು, ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಅಂತ ಹೇಳಿ. ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಅಂದ್ರೆ ಏನು? ದಿಸ್ ಇಸ್ ಅ ಜೆನೆಟಿಕ್ ಮೆಕ್ಯಾನಿಸಮ್ and prevents self-pollination from the same flower or the other flowers of the same plant from fertilizing the ovules by inhibiting the pollen germination or pollen tube growth in the pistil. ಓಕೆ, ಸೊ ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ ಇಲ್ಲಿ ಮೂರನೇದಲ್ಲಿ ಐಲ್ ಮಾರ್ಕೆಟ್. ಸೊ ಒಂದು ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಅಂತ ಹೇಳೋ ಒಂದು ಏನು ನಡೆಯುತ್ತೆ, ದರ್ ವುಡ್ ಬಿ ಅ ಮೆಕ್ಯಾನಿಸಮ್ ಇಸ್ ಗೋಯಿಂಗ್ ಟು ಟೇಕ್ಸ್ ಪ್ಲೇಸ್ in which the stigma is going to prevent the growth of pollen tube of the same species. ಸೊ ಒಂದೇ ಸ್ಪೀಶೀಸಿನ ಪೋಲನ್ ಗ್ರೇನ್ಸ್ಗಳು ಅದರ ಮೇಲೆ ಬಂದು ಬಿದ್ದಾಗ ಸೊ ಅವುಗಳು ಜರ್ಮಿನೇಟ್ ಆಗೋದನ್ನು ಅವುಗಳು ಸ್ಟಾಪ್ ಮಾಡ್ತವೆ. ಯಾವುದು, ಸ್ಟಿಗ್ಮಾ ಸ್ಟಾಪ್ ಮಾಡುತ್ತೆ. ಸೊ ಅದನ್ನು ನಾವೇನಂತ ಹೇಳಿ ಕರಿತೇವೆ, ವಿ ಕಾಲ್ ಇಟ್ ಅಸ್ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್, another device is to prevent self-pollination is production of unisexual flowers. ಯಾವುದು, ಯುನಿಸೆಕ್ಸುವಲ್ ಫ್ಲವರ್ಸ್ಗಳನ್ನು ಪ್ರೊಡಕ್ಷನ್ ಮಾಡುವಂಥದ್ದು. ಆಯ್ತಾ, ಇದು ನಾಲ್ಕನೇದು. ಇಫ್ both male and female flowers are present on the same plant such as castor and maize, okay, it is called monoecious ಅಥವಾ bisexual flowers ಅಂತ ಕರೀತೇವೆ. It is called as what, monoecious. 1 ಮಾರ್ಕ್ ಕೇಳ್ತಾನೆ ಇದನ್ನ, ಕ್ಯಾನ್ ಬಿ ಆಸ್ ಫಾರ್ 1 ಮಾರ್ಕ್. ಓಕೆ, ಸೊ ಎಕ್ಸಾಂಪಲ್ ಕೂಡ ಕೇಳ್ತಾನೆ, ಕ್ಯಾಸ್ಟರ್ ಮತ್ತೆ ಮೇಜ್ ನ ಎಕ್ಸಾಂಪಲ್ ಆಗಿ ಕೇಳ್ತಾನೆ ಇಲ್ಲಿ. ಓಕೆ, ನೆನ್ಪಿಟ್ಗಳಿದನ್ನ. ಇಟ್ ಪ್ರಿವೆಂಟ್ಸ್ ಆಟೋಗ್ಯಾಮಿ. ಇದೇನು ಪ್ರಿವೆಂಟ್ ಮಾಡುತ್ತೆ, ಆಟೋಗ್ಯಾಮಿಯನ್ನ ಪ್ರಿವೆಂಟ್ ಮಾಡುತ್ತೆ, ಬಟ್ ನಾಟ್ ದ ಜೈಟೆನೋಗ್ಯಾಮಿ. ನಾವು ಜೈಟೆನೋಗ್ಯಾಮಿಯನ್ನ ಲಾಸ್ಟ್ ವಿಡಿಯೋದಲ್ಲಿ ನಾವು ಕಲ್ತಿದ್ದೇವೆ. ಸೊ ನಿಮ್ಗೆ ಇಲ್ಲೆಲ್ಲಾದ್ರೂ ಏನು ಬರುತ್ತೆ, ಸಜೆಷನ್ ಬರ್ತಾ ಇರುತ್ತೆ, ಕ್ಲಿಕ್ ಮಾಡ್ಕೊಂಡು ಹೋಗ್ಬೋದು. ಆಯ್ತಾ, ಈ ಜೈಟೆನೋಗ್ಯಾಮಿ ಅಂತ ಏನಿದೆಯೋ ಇಟ್ ಇಸ್ ದ ಪರ್ಟಿಕ್ಯುಲರ್ ಜೆನೆಟಿಕಲಿ ಸೇಮ್ ಪ್ರೊಸೆಸ್. ಹೌದಾ, ಹಾಗಾಗಿ ಈ ಜೈಟೆನೋಗ್ಯಾಮಿ ಏನಿದೆಯೋ ಈ ಜೈಟೆನೋಗ್ಯಾಮಿಯಲ್ಲಿ ಸೊ ಜೆನೆಟಿಕಲಿ ಸೇಮ್ ಇರೋದ್ರಿಂದ ಈ ಪಾಲಿನೇಷನ್ ನಲ್ಲಿ, ಓಕೆ, ಸೊ ಈ ಒಂದು ಮೊನೇಷಿಯಸ್ ಫ್ಲವರ್ಸ್ಗಳು, ಓಕೆ, ದಟ್ ಇಸ್ ಮೊನೇಷಿಯಸ್ ಫ್ಲವರ್ಸ್ಗಳು, ಅದನ್ನ ಏನು ಮಾಡೋಕ್ಕಾಗೋದಿಲ್ಲ, ಪ್ರೊಸೆಸ್ನ ಸ್ಟಾಪ್ ಮಾಡಕ್ ಆಗೋದಿಲ್ಲ. ಯಾವುದು, ಜೈಟೆನೋಗ್ಯಾಮಿನ. ಇನ್ ಸೆವೆರಲ್ ಸ್ಪೀಶೀಸ್ ಸಚ್ ಆಸ್ ಪಪಾಯ, male and female flowers are present on a different plants and that plant is either male or female. ಇದನ್ನ ಡಯೇಷಿಯಸ್ ನೇಚರ್ ಅಥವಾ ಡಯೇಸಿ ಅಂತ ಕರಿತೇವೆ. ಏನಂತ ಕರಿತೇವೆ, ಡಯೇಷಿಯಸ್ ಪ್ಲಾಂಟ್ಸ್ ಆರ್ ಡಯೇಸಿ ಅಂತ ಹೇಳಿ ಕರಿತೇವೆ. ಅಂಡ್ ದಿಸ್ ಕಂಡೀಷನ್ ಪ್ರಿವೆಂಟ್ಸ್ ಬೋತ್ ಆಟೋಗ್ಯಾಮಿ ಅಂಡ್ ಜೈಟೆನೋಗ್ಯಾಮಿ. ನೋಡಿ ಇಲ್ಲಿ, ಸೊ ಇದು 5ನೇ ಪಾಯಿಂಟ್. ಆಯ್ತಾ, ಇದನ್ನ 6ನೇ ಪಾಯಿಂಟ್ ಆಗಿ ನಾವು ಕ್ರಿಯೇಟ್ ಮಾಡ್ಕೋಬಹುದು. ಯಾವುದನ್ನ, ಸಾರಿ ನಾಟ್ ದಿಸ್ ಒನ್, ಇದನ್ನ 6ನೇ ಪಾಯಿಂಟ್ ಆಗಿ ಕ್ರಿಯೇಟ್ ಮಾಡ್ಕೋಬಹುದು. ಓಕೆ, ಸೊ ಏನು ಹೇಳ್ತಾ ಇದ್ದಾನಂದ್ರೆ ಇಲ್ಲಿ ಮೊನೇಷಿಯಸ್ ಪ್ಲಾಂಟ್ಸ್ಗಳು ಅಂದ್ರೆ ಬೈಸೆಕ್ಸುವಲ್ ಪ್ಲಾಂಟ್ಸ್ಗಳಲ್ಲಿ ಆಟೋಗ್ಯಾಮಿಯನ್ನ ಮಾತ್ರ ನಾವೇನ್ ಮಾಡ್ಬೋದು, ತಡೆ ಹಿಡಿಬಹುದು. ಆದರೆ ಸೊ ಡಯೇಷಿಯಸ್ ಕಂಡೀಷನ್ಸ್ ಅಥವಾ ಯುನಿಸೆಕ್ಸುವಲ್ ಕಂಡೀಷನ್ಸ್ಗಳಲ್ಲಿ, ಸೊ ವ್ಯಾರ್ ಪಪಾಯ ಇಸ್ ಗೋಯಿಂಗ್ ಟು ಬಿ ಯುವರ್ ಎಕ್ಸಾಂಪಲ್, ಮೇಲ್ ಅಥವಾ ಫಿಮೇಲ್ ಫ್ಲವರ್ ಇರುತ್ತೆ, ಒಂದೇ ಫ್ಲವರ್ ಇರ್ತವೆ. ಸೊ ಅದರಲ್ಲಿ ಎರಡನ್ನೂ ನಾವು ಆಟೋಗ್ಯಾಮಿ ಅಂಡ್ ಜೈಟೆನೋಗ್ಯಾಮಿನ ಸ್ಟಾಪ್ ಮಾಡ್ಬೋದು. ಇಲ್ಲೊಂದು ಕ್ವಶನ್ ಕೇಳ್ತಾನೆ, ನೇಮ್ ದ ಫ್ಲವರ್ಸ್ ಆರ್ ದ ಪ್ಲಾಂಟ್ಸ್ ವಿಚ್ ಪೊಸೆಸಸ್ ಮೊನೇಷಿಯಸ್ ನೇಚರ್ ಅಂತ ಹೇಳಿ. ಆಗ ನೀವು ಕ್ಯಾಸ್ಟರ್ ಮತ್ತೆ ಮೇಜನ್ನ ಕೊಡ್ಬೋದು. ವೆರಾಸ್ ಇಫ್ ಇಟ್ ಇಸ್ ಆಸ್ ಡಯಸಿಯನ್ನ ಪೊಸೆಸ್ ಮಾಡುವಂಥದ್ದಿದ್ರೆ ಅದನ್ನ ಪಪಾಯ ಅಂತ ಹೇಳಿ ಬರೀತೀರ. ಇದು ಕೂಡ 1 ಮಾರ್ಕಿಗೆ ಕೇಳುವಂಥ ಕ್ವಶನ್. ಮೇಕ್ ಶೂರ್ ಯು ರಿಮೆಂಬರ್ ದಟ್. ಓಕೆ, ಸೊ ದಿಸ್ ಇಸ್ ವಾಟ್ ದ ದಿಸ್ ಇಸ್ ಕಾಲ್ಡ್ ಔಟ್ ಬ್ರೀಡಿಂಗ್ ಡಿವೈಸಸ್. ಇದನ್ನ 5 ಮಾರ್ಕ್ಸ್ಗೆ ಕೇಳ್ತಾರೆ. going to be asked for 5 marks question. Important ಇದೆ. So it is an important question. Mention it. Okay, repeated ಆಗಿ ಕೇಳಿರುವಂಥ ಕ್ವಶನ್ಸ್ಗಳು ಔಟ್ ಬ್ರೀಡಿಂಗ್ ಡಿವೈಸಸ್ ಏನಂತ ಹೇಳ್ತಾರೆ. ಸೊ ವಾಟ್ ಆರ್ ಔಟ್ ಬ್ರೀಡಿಂಗ್ ಡಿವೈಸಸ್, ಮೆನ್ಷನ್ ದ ಡಿಫರೆಂಟ್ ಮೆಕ್ಯಾನಿಸಮ್ಸ್ ಆರ್ ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತ ಹೇಳಿ ಹೇಳ್ತಾನೆ. ಸೊ ಆಗ ನೀವು ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು. ಓಕೆ, ನಂತರ ಮೂವಿಂಗ್ ಟು ದ ನೆಕ್ಸ್ಟ್ ಪಾರ್ಟ್. ನೆಕ್ಸ್ಟ್ ಪಾರ್ಟ್ ಬಂದು ಯಾವುದು, ಪೋಲನ್ ಪಿಸ್ಟಿಲ್ ಇಂಟರಾಕ್ಷನ್ ಅಂತ ಹೇಳಿ. ಓಕೆ, ಸೊ ವಾಟ್ ಇಸ್ ಪೋಲನ್ ಪಿಸ್ಟಿಲ್, ಹೆಸರು ಹೇಳ್ತಾ ಇದೆ, ಪೋಲನ್ ಗ್ರೇನ್ಸ್ಗಳು ಮತ್ತೆ ಪಿಸ್ಟಿಲ್ಲು ಇದರ ಮಧ್ಯದಲ್ಲಿ ನಡೆಯುವಂತಹ ಒಂದು ರಿಯಾಕ್ಷನ್, ಅದನ್ನ ಇಂಟರಾಕ್ಷನ್ ಅಂತ ಹೇಳಿ ಕರಿತಾ ಇದ್ದೇವೆ. ಪಾಲಿನೇಷನ್ ಡಸ್ ನಾಟ್ ಗ್ಯಾರಂಟಿ ದ ಟ್ರಾನ್ಸ್ಫರ್ ಆಫ್ ದ ರೈಟ್ ಟೈಪ್ ಆಫ್ ಪೋಲನ್, ದಟ್ ಇಸ್ ಕಂಪ್ಯಾಟಿಬಲ್ ಪೋಲನ್ ಆಫ್ ದ ಸೇಮ್ ಸ್ಪೀಶೀಸ್ ಆಸ್ ದ ಸ್ಟಿಗ್ಮಾ.
Often pollen of the wrong type, either from other species or from the same plant, if it is self incompatible, also land on the stigma. The pistil has the ability to recognize the pollen whether it is often right type or of the wrong type. If it is of the right type, the pistil accepts the pollen and promotes the post pollination. ಏನು ಹೇಳ್ತಾ ಇದೆ ಅಂತಂದ್ರೆ ಈ ಒಂದು ಪ್ಯಾರಾಗ್ರಾಫು ಇಲ್ಲಿ ಏನು ಪೋಲನ್ ಗ್ರೇನ್ಸ್ಗಳಿದಾವೋ, ದ ಪೋಲನ್ ಗ್ರೇನ್ಸ್, ಸೊ ಈ ಪೋಲನ್ ಗ್ರೇನ್ಸ್ಗಳು ಸ್ಟಿಗ್ಮಾ ಮೇಲೆ ಹೋಗಿ ಡೆಪಾಸಿಟ್ ಆಗುತ್ತೆ, ಸ್ಟಿಗ್ಮಾ ಮೇಲೆ ಡೆಪಾಸಿಟ್ ಆಗುತ್ತೆ, ಹೌದಾ? ಇಫ್ ದಿಸ್ ಪೋಲನ್ ಗ್ರೇನ್ಸ್ ಆರ್ ಮ್ಯಾಚಬಲ್ ಆರ್ ಇಫ್ ಇಟ್ ಮ್ಯಾಚಸ್ ಹೂಮ್, ಯಾರನ್ನ ಮ್ಯಾಚ್ ಆಗುತ್ತೆ? ಈ ಸ್ಟಿಗ್ಮಾವನ್ನ ಮ್ಯಾಚ್ ಆಗುವಂಥದ್ದಿದ್ರೆ ಈ ಪೋಲನ್ ಗ್ರೇನ್ಗಳು ಡೆವಲಪ್ ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ, ಆಯ್ತಾ? ಇಫ್ ದೀಸ್ ಪೋಲನ್ ಗ್ರೇನ್ಸ್ ಆರ್ ನಾಟ್ ಮ್ಯಾಚಬಲ್, ದೇ ಆರ್ ನಾಟ್ ಗೋಯಿಂಗ್ ಟು ಬಿ ಮ್ಯಾಚ್ಡ್ ಆರ್ ಈವನ್ ದೇ ಆರ್ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಹೊಂದಿದ್ರೆ ಆ ಒಂದು ಸ್ಟಿಗ್ಮಾಗಳು, ಸೊ ಇಲ್ಲಿ ಏನಾಗೋದಿಲ್ಲ, ದರ್ ವುಡ್ ಬಿ ನೋ ಗ್ರೋತ್ ಆಫ್ ಆರ್ ದ ಡೆವಲಪ್ಮೆಂಟ್ ಆಫ್ ಪೋಲನ್ ಗ್ರೇನ್ಸ್ ಇಸ್ ಗೋಯಿಂಗ್ ಟು ಟೇಕ್ಸ್ ಪ್ಲೇಸ್. ಅದನ್ನೇ ಈ ಒಂದು ಪರ್ಟಿಕ್ಯುಲರ್ ಪ್ಯಾರಾದಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ಕೆಲವೊಂದು ಶಬ್ದಗಳನ್ನು ಉಪಯೋಗಿಸಿದ್ದಾನೆ, ಅದು ತುಂಬ ಇಂಪಾರ್ಟೆಂಟು, ನಾವು ನೋಡ್ಕೋಬೇಕು. ಕಂಪ್ಯಾಟಿಬಲ್, ಕಂಪ್ಯಾಟಿಬಲ್ ಅಂದರೆ ಏನು? ಸೊ ಹೊಂದಿಕೆ, ಹೋಲಿಸು, ಅಥವಾ ಯು ಕ್ಯಾನ್ ಗೋ ಫಾರ್ ವಾಟ್ ಸೇಮ್, ಸಿಮಿಲರ್ ಅಂತ ಹೇಳ್ಬೋದು, ಆಯ್ತಾ? ಇಲ್ಲಿ ಇನ್ಕಂಪ್ಯಾಟಿಬಲ್ ಅಂತ ಕರಿತಾ ಇದ್ದಾನೆ, ಹೊಂದಾಣಿಕೆ ಇಲ್ಲದ ಅಂತ ಹೇಳಿ, ಆಯ್ತಾ? ಇದೆರಡು ತುಂಬ ಇಂಪಾರ್ಟೆಂಟು. ಆ್ಯಂಡ್ ಪಿಸ್ಟಿಲ್ ಹ್ಯಾಸ್ ದ ಎಬಿಲಿಟಿ ಟು ರೆಕಗ್ನೈಸ್ ದ ಪೋಲನ್, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪಿಸ್ಟಿಲಲ್ಲಿ ಪೋಲನ್ ಗ್ರೇನ್ಸ್ಗಳ ಸ್ಟ್ರಕ್ಚರ್ನ ನಾವು ನೋಡ್ಬಿಟ್ಟು ಬೇಸಿಕಲಿ ಅದೇನು ಮಾಡುವಂಥ ಚಾನ್ಸಸ್ಗಳಿದ್ದಾವೆ, ಅದನ್ನ ರೆಕಗ್ನೈಸ್ ಮಾಡುವಂಥ ಚಾನ್ಸಸ್ಗಳಿದ್ದಾವೆ, ಆಯ್ತಾ? ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಥಿಂಗ್. ಓಕೆ, ಓಕೆ, ಇಲ್ಲಿ ನೋಡಿ, ಇಫ್ ಪೋಲನ್ ಈಸ್ ಆಫ್ ರಾಂಗ್ ಟೈಮ್, ಇಲ್ಲಿ ನೋಡಿ, ಇಫ್ ಪೋಲನ್ if pollen is of wrong type, the pistil rejects the pollen by preventing pollen germination on the stigma or pollen tube growth in the style. The ability of pistil to recognize the pollen followed by its acceptance or rejection is the result of continuous dialogue between pollen grain and pistil. This dialogue is mediated by chemical components of the pollen interacting with those of the pistils. It is only in recent years that botanists have been able to identify some of the pollen and pistil components and the interactions leading to the what is recognition followed by acceptance or rejection. ಏನು ಹೇಳ್ತಾ ಇದ್ದಾನೆ? ಸೇಮ್ ಥಿಂಗ್. ಸೊ ಇಲ್ಲಿ ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ. ದಟ್ ಏನಂತ ಹೇಳ್ತಾ ಇದ್ದಾನೆ ಅಂದರೆ, ಬೇಸಿಕಲಿ ಇಲ್ಲಿ ಒಂದು ನಡೆಯುವಂಥ ಏನೊಂದು ಪೋಲನ್ ಪಿಸ್ಟಿಲ್ ಇಂಟ್ರಾಕ್ಷನ್ ಏನಿದೆಯೋ, ಸೊ ಅದು ಪ್ಯೂರ್ಲಿ ಬೇಸ್ಡ್ ಆನ್ ಪೋಲನ್ ಗ್ರೇನ್ಸ್ಗಳ ಸ್ಟ್ರಕ್ಚರ್ನ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಪಿಸ್ಟಿಲ್ನ ಮಧ್ಯದಲ್ಲಿ ಈ ಒಂದು ಇಂಟ್ರಾಕ್ಷನ್ಸ್ ನಡೆದಾಗ ಆ ಪೋಲನ್ ಗ್ರೇನ್ಸ್ಗಳು ಪೋಲನ್ ಟ್ಯೂಬ್ನ ಗ್ರೋತ್ ಮಾಡಬೇಕೋ ಬೇಡವೋ ಅನ್ನೋ ಒಂದು ಡೆಸಿಷನ್ನ ತಗೊಳ್ಳೋದು ಯಾರು? ಇಟ್ ಇಸ್ ಪ್ಯೂರ್ಲಿ ಪಿಸ್ಟಿಲ್. ಓಕೆ, ಆಸ್ ಮೆನ್ಷನ್ಡ್ ಅರ್ಲಿಯರ್, ದ ಫಾಲೋವಿಂಗ್ ಕಂಪ್ಯಾಟಬಲ್ ಪಾಲಿನೇಷನ್: the pollen grain germinates on the stigma to produce a pollen tube through one of the germ pores. ನೋಡ್ರಿ, germ pores ಗಳ ಮುಖಾಂತರ, ಓಕೆ, ಸೊ ಒನ್ ಆಫ್ ದ ಜರ್ಮ್ ಪೋರ್ಸ್ ಅಂತ ಅರ್ಥ ಮಾಡ್ಕೋಬೇಕು. ಮೆನಿ ಮೋರ್ ಜರ್ಮ್ ಪೋರ್ಸ್ ಆರ್ ದರ್. ಇದು ವೆರಿ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಳುವಂಥದ್ದು. ಓಕೆ, ಆಸ್ ಮೆನ್ಷನ್ಡ್ ಅರ್ಲಿಯರ್, ಫಾಲೋವಿಂಗ್ ಕಂಪ್ಯಾಟಬಲ್ ಪಾಲಿನೇಷನ್: ದ ಪೋಲನ್ ಗ್ರೇನ್ಸ್ ಜರ್ಮಿನೇಟ್ಸ್ ಆನ್ ದ ಸ್ಟಿಗ್ಮಾ, ಪ್ರೊಡ್ಯೂಸ್ ಅ ಪೋಲನ್ ಟ್ಯೂಬ್ ಥ್ರೂ ಒನ್ ಆಫ್ ದ ಜರ್ಮ್ ಪೋರ್, ಅಂದ್ರೆ ಮೋರ್ ದೆನ್ ಒನ್ ಜರ್ಮ್ ಪೋರ್ ಇದೆ ಅಂತ ಆಯ್ತು. ಓಕೆ, ದ ಕಂಟೆಂಟ್ಸ್ ಆಫ್ ದ ಪೋಲನ್ ಗ್ರೇನ್ ಮೂವ್ ಇನ್ ಟು ದ ಪೋಲನ್ ಟ್ಯೂಬ್. ಎಲ್ಲಿಗೆ ಮೂವ್ ಆಗುತ್ತೆ? ದ ಕಂಟೆಂಟ್ಸ್ ಆಫ್ ದ
pollen grain moves into the pollen tube. ಯಾವುದು ಕಂಟೆಂಟ್ಸ್ಗಳದು ನೋಡುವ. Okay. The pollen tube grows through the tissue of the stigma and style and reaches the ovary. So after the growth of pollen tube, it is going to reach the ovary ಗೆ reach ಆಗುವಂತದ್ದು. Okay. You would recall that some plants pollen grains are shed two-celled condition and some are going to be shedding at three-celled condition. Now pollen grains ಗಳು 2 celled ಅಥವಾ 3 celled 3 ಸೆಲ್ಗಳಲ್ಲಿ ಏನಾಗುತ್ತೆ ರಿಲೀಸ್ ಆಗುತ್ತೆ. ಸೊ ಪೋಲನ್ ಗ್ರೇನ್ಸ್ ಗಳಲ್ಲಿ 2 ಸೆಲ್ ಯಾವ್ಯಾವ್ದು ಇರ್ತದೆ, 2 ಸೆಲ್ಡ್ ಕಂಡೀಷನ್ ಅಲ್ಲಿ, 2 ಸೆಲ್ಡ್ ಕಂಡೀಷನ್ ಅಲ್ಲಿ ಒಂದು ವೆಜಿಟೇಟಿವ್ ಸೆಲ್ ಇರುತ್ತೆ, ಒಂದು ಜನರೇಟಿವ್ ಸೆಲ್ ಇರುತ್ತೆ. ವೆರಾಸ್ ಇದೇ ಒಂದು ಪೋಲನ್ ಗ್ರೇನ್ಸ್ ಗಳು 3 ಸೆಲ್ಡ್ ಸ್ಟೇಜ್ ಅಲ್ಲಿ ಏನು ಶೆಡ್ ಆದಾಗ ಅಥವಾ ರಿಲೀಸ್ ಆದಾಗ ಅದರಲ್ಲಿ ಒಂದು ವೆಜಿಟೇಟಿವ್ ಸೆಲ್ ಇರುತ್ತೆ, 2 ಮೇಲ್ ಗ್ಯಾಮೆಟ್ಸ್ ಗಳನ್ನ ನಾವು ಅಬ್ಸರ್ವ್ ಮಾಡಬಹುದು. ಆಯ್ತಾ? ಸೊ ಇಲ್ಲಿ ಅದನ್ನೇ ಹೇಳ್ತಾನೆ ನೋಡ್ರಿ. In such plants, the generative cell divides and forms the 2 male gametes during the growth of pollen tube in the stigma. In plants which shed pollen in the 3-celled condition, pollen tubes carry the 2 male gametes from the beginning. Pollen tube, after reaching the ovary, enters the ovule through the micropyle and then enters through the synergids through the filiform apparatus. So ಇದನ್ನೆಲ್ಲ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ, ರೈಟ್? Then filiform apparatus present at the micropylar part of the synergids guides the entry of the pollen tube. ಇದನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ದೇವೆ ಅಲ್ವಾ? All these events form from pollen deposition on the stigma until the pollen tube enters the ovule are referred to as pollen pistil interaction. ತುಂಬಾ ಇಂಪಾರ್ಟೆಂಟು. ಸೊ ಇಲ್ಲಿ ತನಕ ಕ್ವಶನ್ ನ ಕೇಳ್ಬೋದು. 5 ಮಾರ್ಕ್ಸ್ಗೆ ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ಅಂತ ಕೇಳ್ತಾರೆ. ಆಗ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ? ಫ್ರಾಮ್ ದ ಲ್ಯಾಂಡಿಂಗ್ ಆಫ್ ದ ಪೋಲನ್ ಗ್ರೇನ್ ಆನ್ ದ ಸ್ಟಿಗ್ಮಾ. ಎಲ್ಲಿಂದ ಪೋಲನ್ ಗ್ರೇನ್ಗಳು ಲ್ಯಾಂಡ್ ಆಗ್ತಾವಲ್ಲ ಸ್ಟಿಗ್ಮಾ ಮೇಲೆ, ಅಲ್ಲಿಂದ ನೀವು ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ? ಸೊ ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ನೀವು ಬರಿಬಹುದು. ಫಸ್ಟ್ ಲ್ಯಾಂಡ್ ಆಗುತ್ತೆ. ಇಫ್ ಇಟ್ ಇಸ್ ಕಂಪರ್ಟಬಲ್ ಏನಾಗುತ್ತೆ? ಪೋಲನ್ ಜರ್ಮಿನೇಟ್ ಆಗುತ್ತೆ. ದ ಪೋಲನ್ ಟ್ಯೂಬ್ ಗ್ರೋಸ್ ಥ್ರೂ ದ ವಿಚ್ ಒನ್? ಎನಿ ಒನ್ ಆಫ್ ದ ಜರ್ಮ್ ಪೋರ್ ಅಂಡ್ ಎಂಟರ್ಸ್ ಇನ್ ಟು ದ through the stigma and passes through the style and reaches the ovary. Ovary ge reach admele it enters through the micropyle and then after reaching through the micropyle it will enter into the embryo sac through the synergids in which filiform apparatus are there which is going to guide the pollen tube into the embryo sac anta heli bardre idana pollen pistil interaction anta heli karibodu. Okay, I hope you understood this one, right? ಓಕೆ, ಮುಂದೆ ಹೋಗೋದಿದ್ರೆ ನಾವು ನೆಕ್ಸ್ಟ್ ನೋಡುವಂಥ ಟಾಪಿಕ್ ಯಾವುದು ಅಂತಂದರೆ ಇಲ್ಲಿ ಸೊ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಹೇಳಿ. ಸೊ ವಾಟ್ ಯು ಮೀನ್ ಬೈ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್? ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂದರೆ ಇಲ್ಲಿ ಬೇಸಿಕಲಿ ಏನು ಮಾಡ್ತೇವೆ ಅಂತಂದರೆ ಈ ಫ್ಲವರ್ ಬ್ರೀಡರ್ಸ್ಗಳು ನಾವೇನು ಕರಿತೇವೆ ಅವ್ರನ್ನ ಸೊ ಬ್ರೀಡರ್ ಅಂತ ಹೇಳಿ ಕರಿತಾ ಇದ್ದೇವೆ ನೋಡ್ರಿ. ಫ್ಲವರ್ ಬ್ರೀಡರ್ ಅವರ ಜೆನೆಟಿಕ್ ಬ್ರೀಡರ್ ಅಂತ ಕರಿಬೋದು ನಾವು. ಸೊ ನೀವೇನು ಹೇಗೂ ಕರಿಬೋದು ಅಥವಾ ಪ್ಲಾಂಟ್ ಬ್ರೀಡರ್ ಅಂತ ಹೇಳಿ ಕರಿಬೋದು. ಹೇಗೆ ಕೇಳಿದ್ರು ಆಗುತ್ತೆ, ಹೇಗೆ ಕರೆದ್ರು ಆಗುತ್ತೆ ಅವ್ರುಗಳನ್ನ. ಸೊ ಇಲ್ಲಿ ಈ ಬ್ರೀಡರ್ಸ್ಗಳು ಏನು ಮಾಡ್ತಾರೆ ಅಂತಂದರೆ they are going to artificially cross the ಪ್ಲಾಂಟ್ಸ್ಗಳನ್ನ ಆರ್ಟಿಫಿಷಿಯಲ್ ಆಗಿ ಕ್ರಾಸ್ ಮಾಡಿಸ್ತಾರೆ. ಸೊ ಅದು ಹೇಗೆ ಮಾಡಿಸುವಂಥದ್ದು ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟು? ಸೊ ಲೆಟ್ಸ್ ಸಿ ಇನ್ ದಿಸ್ ವಾಟ್ ದಿಸ್ ಸೇ ಅಂತ ಹೇಳಿ ನೋಡ್ಕೊಂಬಿಡೋಣ ಫಸ್ಟು, ಆಯ್ತಾ? ಯು ಕ್ಯಾನ್ ಈಸಿಲಿ ಸ್ಟಡಿ ಪೋಲನ್ ಜರ್ಮಿನೇಷನ್ ಬೈ ಡಸ್ಟಿಂಗ್ ಸಮ್ ಪೋಲನ್ ಫ್ರಾಮ್ ಫ್ಲವರ್ಸ್ ಸಚ್ ಆಸ್ ಪೀ, ಚಿಕ್ ಪೀ, ಕ್ರೋಟಲೇರಿಯಾ, ಬ್ಲಾಸಮ್, ವಿಂಕಾ ಆನ್ ಅ ಗ್ಲಾಸ್ ಸ್ಲೈಡ್ containing a drop of sugar solution about 10% after 15 to 30 minutes. Observe the slide under the low power lens of the microscope. You are likely to see pollen tube coming out from the pollen grains. ಇದನ್ನ ನೀವು ಈ ಒಂದು ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ ಏನು ನಾನು ಓದಿದ್ನೋ ಸೊ ಇದನ್ನ ನೀವು ಪ್ರಾಕ್ಟಿಕಲ್ಸ್ಗಳಲ್ಲಿ ಓದ್ತೀರಾ. ಓಕೆ, ಸೊ ಯು ಗೋಯಿಂಗ್ ಟು ರೀಡ್ ದಿಸ್ ಇನ್ ದ ಪ್ರಾಕ್ಟಿಕಲ್ಸ್. ಸೊ ಇದನ್ನ ನಾನು ಆಮೇಲೆ ಡಿಸ್ಕಸ್ ಮಾಡ್ತೇನೆ. ದಿಸ್ ಒನ್ ಫಸ್ಟ್ ಲೆಟ್ಸ್ ಸಿ ದ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಓಕೆ, okay, a breeder is interested in crossing different species and often genera to combine desirable characters to produce commercially superior varieties. So artificial, basically ನಾವಿಲ್ಲಿ ಆರ್ಟಿಫಿಷಿಯಲ್ ಏನು ಪ್ಲಾಂಟ್ಸ್ಗಳನ್ನ ಅಥವಾ ಬ್ರೀಡಿಂಗನ್ನು ಮಾಡಿ ಏನು ಪ್ಲಾಂಟ್ಸ್ಗಳನ್ನ ತಗೊಳ್ತೇವೋ ಆ ಆರ್ಟಿಫಿಷಿಯಲ್ ಬ್ರೀಡಿಂಗ್ನ ತಗೊಳ್ಳುವಂಥ ಪ್ಲಾಂಟ್ಸ್ಗಳು ಏನಿರ್ತಾವಲ್ವಾ ಇವುಗಳನ್ನು ಕ್ರಿಯೇಟ್ ಮಾಡುವಂಥದ್ದು ಸುಪೀರಿಯರ್ ಪ್ಲಾಂಟ್ಸ್ಗಳನ್ನು ಕ್ರಿಯೇಟ್ ಮಾಡೋಕ್ಕೆ. ನಾವು ಇವುಗಳನ್ನು ಯೂಸ್ ಮಾಡೋದು ಯಾಕೆ? ಸುಪೀರಿಯರ್ ವೆರೈಟಿ ಪ್ಲಾಂಟ್ಗಳನ್ನು ಕ್ರಿಯೇಟ್ ಮಾಡೋಕ್ಕೆ ಮಾಡ್ತವೆ.
ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಇಸ್ ಒನ್ ಆಫ್ ದ ಮೇಜರ್ ಅಪ್ರೋಚಸ್ ಆಫ್ ಕ್ರಾಪ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್. ಸೊ ಇದು ಕ್ರಾಪ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ನ ಒಂದು ಭಾಗವಾಗಿದೆ. ಯಾವುದು? ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. In such crossing experiments, it is important to make sure that only the desired pollen grains are used for pollination and the stigma is protected from the contamination ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂದರೆ ಅರ್ಥ ಏನು ಅಂತಂದರೆ ಇಲ್ಲಿ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಮಾಡಬೇಕಾದ್ರೆ ನಾವು ಆರ್ಟಿಫಿಷಿಯಲ್ ಆಗಿ ಕ್ರಾಸ್ ಪಾಲಿನೇಷನ್ನ ಮಾಡ್ತೇವೆ. ಈ ಆರ್ಟಿಫಿಷಿಯಲ್ ಕ್ರಾಸ್ ಪಾಲಿನೇಷನ್ ಮಾಡಬೇಕಾದ್ರೆ ನಾವು ಡಿಸೈರ್ಡ್ ಪೋಲನ್ ಗ್ರೇನ್ಸ್ಗಳನ್ನು ಯೂಸ್ ಮಾಡ್ತೇವೆ. ವಿ ಆರ್ ಗೋಯಿಂಗ್ ಟು ಯೂಸ್ ಡಿಸೈರ್ಡ್ ಪೋಲನ್ ಗ್ರೇನ್ಸ್. ಸೊ ಡಿಸೈರ್ಡ್ ಅಂದರೆ ಏನು? ನಮಗೆ ಬೇಕಾದಂತಹ ಪೋಲನ್ ಗ್ರೇನ್ಸ್ಗಳನ್ನು ಉಪಯೋಗಿಸಿರ್ತೇವೆ. ಆ ಪೋಲನ್ ಗ್ರೇನ್ಸ್ಗಳನ್ನು ನಾವು ಯಾವಾಗ ಆರ್ಟಿಫಿಷಿಯಲ್ ಆಗಿ ಸ್ಟಿಗ್ಮಾ ಮೇಲೆ ಡ್ರಾಪ್ ಮಾಡ್ತೇವಲ್ವಾ, ಆಗ ಫರ್ದರ್ ಫ್ಯೂಚರಲ್ಲಿ ಅದು ಮತ್ತೆ ಕಂಟ್ಯಾಮಿನೇಷನ್ ಆಗಬಾರ್ದು ಅಂಡ್ ಆಗದೆ ಇರುವ ಹಾಗೆ ನೋಡಿಕೊಳ್ಳುವಂಥ ಪ್ರೊಸೆಸ್ ಏನಿದೆ ಅಲ್ವಾ, ಅದನ್ನೇ ನಾವು ಏನಂತ ಹೇಳಿ ಕರೆಯುವಂಥದ್ದು. ಸೊ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಒಂದು ಇಂಪಾರ್ಟೆಂಟ್ ಭಾಗ ಅದು. ಆಯ್ತಾ? ಫ್ರಮ್ ನೋಡಿ ಅನ್ವಾಂಟೆಡ್ ಪೋಲನ್, ಫ್ರಮ್ ಅನ್ವಾಂಟೆಡ್ ಪೋಲನ್ ಇಂದ ನಾವು ಏನು ಮಾಡ್ತಾ ಇದ್ದೇವೆ, ಇಲ್ಲಿ ಕಂಟ್ಯಾಮಿನೇಷನ್ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಆಯ್ತಾ? ಅದಕ್ಕೆ 2 ಸ್ಟೆಪ್ಸ್ಗಳನ್ನು ಯೂಸ್ ಮಾಡ್ತಾರೆ. ಒಂದು ಇಮ್ಯಾಸ್ಕ್ಯುಲೇಷನ್, ಇನ್ನೊಂದು ಬ್ಯಾಗಿಂಗ್. ಸೊ ಇದನ್ನ ಬಿಟ್ಟರೆ ಇನ್ನೊಂದು ಸ್ಟೆಪ್ ಬರುತ್ತೆ, ರೀಬ್ಯಾಗಿಂಗ್ ಅಂತ ಹೇಳಿ. ಅದನ್ನ ನಾನು ನೆಕ್ಸ್ಟ್ ಹೇಳ್ತೇನೆ ನಿಮಗೆ. ಬೇಸಿಕಲಿ ಡಿವೈಡೆಡ್ ಇಂಟು ಬ್ಯಾಗಿಂಗ್ ಆ್ಯಂಡ್ ಇಮ್ಯಾಸ್ಕ್ಯುಲೇಷನ್ ಅಂತೇಳಿ. ಇಮ್ಯಾಸ್ಕ್ಯುಲೇಷನ್ ಅಂದರೆ ಏನು? ಇನ್ ದ ಫೀಮೇಲ್ ಪೇರೆಂಟ್ ಬ್ಯಾರ್ಸ್ ಬೈಸೆಕ್ಷುವಲ್ ಫ್ಲವರ್ಸ್. ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್. ಇದು ಬೈಸೆಕ್ಷುವಲ್ ಫ್ಲವರ್ ಇದ್ದಾಗ ಮಾತ್ರ ಈ ಮೆಥಡನ್ನ ನಾವು ಕ್ಯಾರಿ ಮಾಡ್ತೇವೆ. ರಿಮೂವಲ್ ಆಫ್ ಆಂಥರ್ ಫ್ರಾಮ್ ದ ಫ್ಲವರ್ ಬಡ್ ಬಿಫೋರ್ ದ ಆಂಥರ್ ಡಿಹೈಸಸ್ ಯೂಸಿಂಗ್ ಅ ಪೇರ್ ಆಫ್ ಫೋರ್ಸೆಪ್ಸ್ ಈಸ್ ನೆಸೆಸರಿ. ದಿಸ್ ಸ್ಟೆಪ್ ಈಸ್ ರೆಫರ್ ಟು ಆಸ್ ಇಮ್ಯಾಸ್ಕ್ಯುಲೇಷನ್. ಇಮ್ಯಾಸ್ಕ್ಯುಲೇಷನ್ ಅಂದರೆ ಒಂದು ಬೈಸೆಕ್ಷುವಲ್ ಫ್ಲವರ್ ಅಲ್ಲಿ, ಅಂದರೆ ಮೇಲ್ ಮತ್ತೆ ಫೀಮೇಲ್ ಎರಡೂ ಒಂದು ಏನು ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇರುವಂತಹ ಒಂದು ಫ್ಲವರ್ನಲ್ಲಿ ನಾವೇನು ಮಾಡುವಂಥದ್ದು, ನಾವು ಅವುಗಳನ್ನು ವಿ ಆರ್ ಗೋಯಿಂಗ್ ಟು ಮೇಕ್ ದೆಮ್ ಓಪನ್ ಆಗಿರ್ತದಲ್ಲ ಫ್ಲವರು, ಅದರಲ್ಲಿ ಆಂಥರ್ನ ರಿಮೂವ್ ಮಾಡ್ತೇವೆ. ನಾವು ಏನನ್ನ ರಿಮೂವ್ ಮಾಡ್ತೇವೆ? ವಿ ಆರ್ ಗೋಯಿಂಗ್ ಟು ರಿಮೂವ್ ದ ಆಂಥರ್ಸ್. ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್. ಇದು ಆಂಥರ್ಗಳನ್ನ ಮಾತ್ರ ರಿಮೂವ್ ಮಾಡ್ತೇವೆ. ಪೂರ್ತಿಯಾದಂಥ ಪಿಸ್ಟಿಲ್ ಏನಿದೆ ಅಲ್ವೋ ಅದು ಹಾಗೇ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಐ ಶೋ ಯು ಓವರ್ ಹಿಯರ್. ಓಕೆ ನೋಡಿ, ಸೊ ಹೀಗೆ ಡಯಾಗ್ರಾಮ್ ಇದೆ ಅಂತ ಅನ್ಕೊಳ್ಳೋಣ. ಆಯ್ತಾ? ಓಕೆ, ಸೊ ಇದು ಪಿಸ್ಟಿಲ್ ಆಯಿತು. ಸೊ ಇಲ್ಲೇ ಆಂಥರ್ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಲೆಟ್ಸ್ ಅಸ್ಯೂಮ್ ಇಟ್ಸ್ ಅ ಹಿಬಿಸ್ಕಸ್ ಟೈಪ್ ಆಫ್ ಫ್ಲವರ್ ಅಂತ ಅನ್ಕೊಳ್ಳಿ. ಆಗ ಈ ಫ್ಲವರ್ನಲ್ಲಿ ಫ್ರಮ್ ದಿಸ್ ಫ್ಲವರ್ ಹಿಂಗಿರಲಿ. ಆಯಿತಾ? ಸುಮ್ಮನೆ ಒಂದು ಡಯಾಗ್ರಾಮ್ ಆಗಿ ಕೊಟ್ಟೆ ನಿಮಗೆ, ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್ ಅದು. ಓಕೆ, ಸೊ ಈ ಆಂಥರ್ ಏನಿದೆ ಅಲ್ವಾ, ವಿ ಆರ್ ಗೋಯಿಂಗ್ ಟು ರಿಮೂವ್ ದೆಮ್. ಈ ಆಂಥರ್ಗಳನ್ನು ನಾವು ತೆಗೆದು ಬಿಡ್ತೇವೆ. ಖಾಲಿ ಏನನ್ನ ಮೇಂಟೈನ್ ಮಾಡ್ತೇವೆ? ಪಿಸ್ಟಿಲ್, ಓವರಿ ಮತ್ತು ಸ್ಟೈಲನ್ನು ಮೇಂಟೈನ್ ಮಾಡ್ತೇವೆ ಅದರಲ್ಲಿ. ಅಂಡ್ ದಿಸ್ ಪರ್ಟಿಕ್ಯುಲರ್ ಸ್ಟೆಪ್ ಈಸ್ ಸೆಡ್ ಟು ಬಿ ಆಸ್ ವಾಟ್? ಇಮ್ಯಾಸ್ಕ್ಯುಲೇಷನ್ ಅಂತ ಹೇಳಿ ಕರಿತೇವೆ. ಏನಂತ ಕರಿತೇವೆ ನಾವು ಅದನ್ನ? ಇಮ್ಯಾಸ್ಕ್ಯುಲೇಷನ್ ಅಂತ ಕರಿತೇವೆ. ಆಯ್ತಾ? ಸೊ ಈಗ ನಾವು ಆಂಥರ್ಗಳನ್ನು ರಿಮೂವ್ ಮಾಡಿದ್ದೇವೆ ಫ್ಲವರ್ಗಳಿಂದ. ಹಾಗಾಗಿ ಈಗ ಏನಿದೆ, ಏನು ಮಾತ್ರ ಇದೆ? ವಿ ಹ್ಯಾವ್ ಓನ್ಲಿ ಲೆಫ್ಟ್ ವಿತ್ ಪಿಸ್ಟಿಲ್, ರೈಟ್? ಓಕೆ, ಸೊ ನೆಕ್ಸ್ಟ್ ಟೈಮ್ ಸ್ಟೆಪ್ ಬಂದು ಯಾವುದು ನೋಡಿ? ಇಮ್ಯಾಸ್ಕ್ಯುಲೇಟೆಡ್ ಫ್ಲವರ್ಸ್ ಹ್ಯಾವ್ ಟು ಬಿ ಕವರ್ಡ್ ವಿತ್ ಅ ಬ್ಯಾಗ್ ಸೂಟೇಬಲ್ ಸೈಜ್, ಜನರಲಿ ಮೇಡ್ ಅಪ್ ಆಫ್ ಬಟರ್ ಪೇಪರ್. ಇಂಪಾರ್ಟೆಂಟು, ಬಟರ್ ಪೇಪರ್, ಟು ಪ್ರಿವೆಂಟ್ ಕಂಟ್ಯಾಮಿನೇಷನ್ ಆಫ್ ದ ಸ್ಟಿಗ್ಮಾ ವಿತ್ ಅನ್ವಾಂಟೆಡ್ ಪೋಲನ್. ಈಗ ಇಮ್ಯಾಸ್ಕ್ಯುಲೇಷನ್ ಆದಮೇಲೆ ಖಾಲಿ ಸ್ಟಿಗ್ಮಾ ಆರ್ ಪಿಸ್ಟಿಲ್ ಅಂತ ಅನ್ಕೊಳ್ಳೋಣ. ಹೋಲ್ ಪಿಸ್ಟಿಲ್ ಇಸ್ ಲೆಫ್ಟ್ ಔಟ್. ಆ ಪಿಸ್ಟಿಲನ್ನ ನಾವು ಕವರ್ ಮಾಡಬೇಕು. ಯಾಕೆ ಕವರ್ ಮಾಡ್ತಾ ಇದ್ದೇವೆ ಪಿಸ್ಟಿಲನ್ನ? ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ರಾಸ್ ಪಾಲಿನೇಷನ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿಕ್ಕೆ. ಆಯ್ತಾ? ಕ್ರಾಸ್ ಪಾಲಿನೇಷನ್ ಆದರೆ ಏನಾಗುತ್ತೆ? ಇಫ್ ದರ್ ಇಸ್ ಅ ಕ್ರಾಸ್ ಪಾಲಿನೇಷನ್ ದೆನ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್? ಆಗ ನಮ್ಮ ಒಂದು ಪರ್ಟಿಕ್ಯುಲರ್ ಏನು ಗುರಿ ಇದೆ ಅಲ್ವಾ, ಅದಕ್ಕೆ ನಾವು ತಲುಪೋದಿಲ್ಲ. ಹೌದಾ? ಸೊ ಈ ಪ್ರೊಸೆಸ್ನ ಬ್ಯಾಗಿಂಗ್ ಅಂತ ಕರೆದ್ವಿ. ವೆನ್ ಸ್ಟಿಗ್ಮಾ ಆಫ್ ದ ಬ್ಯಾಗ್ಡ್ ಫ್ಲವರ್ ಅಟೈನ್ಸ್ ರಿಸೆಪ್ಟಿವಿಟಿ, ಅಂದರೆ ಈಗ ರಿಸೆಪ್ಟಿವಿಟಿ ಅಂದ್ರೆ ಏನು? ಅದು ಎಕ್ಸೆಪ್ಟ್ ಮಾಡುವಂತಹ ಮೆಚ್ಯೂರಿಟಿಗೆ ಡೆವಲಪ್ ಆಗಿದೆ. ಯಾವುದು? ಸ್ಟಿಗ್ಮಾ. ಯಾವಾಗ ಸ್ಟಿಗ್ಮಾ ಮೆಚ್ಯೂರಿಟಿಗೆ ತಲುಪ್ತದೋ ಆಗ ಏನು ಮಾಡ್ತೇವೆ ನಾವು? ಮ್ಯಾಚ್ಯೂರ್ ಪೋಲನ್ ಗ್ರೇನ್ಸ್ಗಳನ್ನು ನಾವು ಆಂಥರ್ನ ಮೇಲೆ ಡಸ್ಟ್ ಮಾಡ್ತೇವೆ. ನೋಡಿ, ಮ್ಯಾಚ್ಯೂರ್ ಪೋಲನ್ ಗ್ರೇನ್ಸ್ ಕಲೆಕ್ಟೆಡ್ ಫ್ರಮ್ ಆಂಥರ್ಸ್ ಆಫ್ ದ ಮೇಲ್ ಪ್ಯಾರೆಂಟ್ ಆರ್ ಡಸ್ಟೆಡ್ ಆನ್ ದ ಸ್ಟಿಗ್ಮಾ. ಸ್ಟಿಗ್ಮಾ ಮೇಲೆ ನಾವು ಡಸ್ಟ್ ಮಾಡ್ತೇವೆ ಅವುಗಳನ್ನ. and the flowers are rebagged. This is very important part. ಬ್ಯಾಗಿಂಗ್ ಆದಮೇಲೆ ನಾವು ಬ್ಯಾಗನ್ನು ಓಪನ್ ಮಾಡಿ ಮೆಚ್ಯೂರಿಟಿಗೆ ಬಂದಮೇಲೆ ಆಮೇಲೆ ಡಸ್ಟ್ ಮಾಡ್ತೇವೆ ಅದನ್ನ. ಯಾವುದನ್ನ? ಪೋಲನ್ ಗ್ರೇನ್ಸ್ಗಳನ್ನ, ಮ್ಯಾಚ್ಯೂರ್ ಪೋಲನ್ ಗ್ರೇನ್ಸ್ಗಳನ್ನ. ಅದು ಆದ್ಮೇಲೂ ಕೂಡ ಮತ್ತೆ ಕ್ರಾಸ್ ಪಾಲಿನೇಷನ್ ಆಗಬಾರ್ದಲ್ವಾ? ಆದ ಕಾರಣಕ್ಕೆ ನಾವು ಏನು ಮಾಡ್ತೇವೆ? ಇಲ್ಲಿ
ರೀಬ್ಯಾಗಿಂಗ್ ಅನ್ನೋ ಒಂದು ಪ್ರೊಸೆಸ್ ಅನ್ನ ಮಾಡ್ತೇವೆ. ರೀಬ್ಯಾಗಿಂಗ್ ಆದ್ಮೇಲೆ ಫ್ರೂಟ್ಸ್ ಆರ್ ಅಲೌಡ್ ಟು ಡೆವಲಪ್, ಫ್ರೂಟ್ಸ್ಗಳನ್ನ ಅಲೌ ಮಾಡ್ತೇವೆ. ಅಂಡ್ ಈ ಒಂದು ಪಾರ್ಟ್ನ ನಾವೇನಂತ ಕರಿತೇವೆ, ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. 3 ಮಾರ್ಕ್ಸ್ಗೆ ಬರುವಂತ ವೆರಿ ಇಂಪಾರ್ಟೆಂಟ್ ಕ್ವಶನ್. ಏನಂತ ಕೇಳ್ತಾರೆ, ವಾಟ್ ಈಸ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್, ಮೆನ್ಷನ್ ಇಟ್ಸ್ 2 ಟೈಪ್ಸ್ ಆಫ್ ಮೆಥಡ್ಸ್ ಆರ್ ಸ್ಟೆಪ್ಸ್ ಅಂತ ಕೇಳ್ತಾರೆ. ಒಂದು. ಎರಡನೇ ಕ್ವಶನ್ ಕೇಳ್ತಾರೆ, ರೈಟ್ ಅ ಬ್ರೀಫ್ ನೋಟ್ ಆನ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಆಗ ನೀವೇನೇನು ಬರೀತೀರಾ, ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂದ್ರೆ ಏನು ಅಂತ ಬರೀಬೇಕು. ಅದಾದ್ಮೇಲೆ ಬ್ಯಾಗಿಂಗ್ ಅಂದ್ರೆ ಏನು ಬರೀಬೇಕು, ಇಮ್ಯಾಸ್ಕ್ಯುಲೇಷನ್ ಅಂದ್ರೆ ಬರೀಬೇಕು, ರೀಬ್ಯಾಗಿಂಗ್ ಅಂದ್ರೂ ಕೂಡ ಬರೀಬೇಕಾಗ್ತದೆ. ಇದು ಇಂಪಾರ್ಟೆಂಟ್. ಇಫ್ ದ ಫೀಮೇಲ್ ಪೇರೆಂಟ್ ಪ್ರೊಡ್ಯೂಸಸ್ ಯುನಿಸೆಕ್ಸುವಲ್ ಫ್ಲವರ್ಸ್ ದರ್ ಇಸ್ ನೋ ನೀಡ್ ಫಾರ್ ಇಮ್ಯಾಸ್ಕ್ಯುಲೇಷನ್. ನಾನು ಆಗ ಹೇಳಿದೆ, ಸೊ ಇಲ್ಲಿ ಬೈಸೆಕ್ಸುವಲ್ ಫ್ಲವರ್ಸ್ಗಳಲ್ಲಿ ಮಾತ್ರ ಇದನ್ನ ಮಾಡುವಂತ ಅವಶ್ಯಕತೆ ಇದೆ. ಸೊ ಅದರ್ ದನ್ ದಟ್ ಇಟ್ ಇಸ್ ನಾಟ್ ನೀಡೆಡ್, ಬಿಕಾಸ್ ಯುನಿಸೆಕ್ಸುವಲ್ ಫ್ಲವರ್ಸ್ಗಳಲ್ಲಿ ಯಾವ್ದಾದ್ರು ಒಂದು ಮಾತ್ರ ಇರ್ತಾವೆ, ಹೌದಾ. ಸೊ ಐದರ್ ಮೇಲ್ ಆರ್ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ವುಡ್ ಬಿ ದಟ್. ದ ಫೀಮೇಲ್ ಫ್ಲವರ್ ಬಡ್ಸ್ ಆರ್ ಬ್ಯಾಗ್ಡ್ ಬಿಫೋರ್ ದ ಫ್ಲವರ್ಸ್ ಓಪನ್. ಅಂದ್ರೆ ಇಲ್ಲಿ ಬ್ಯಾಗಿಂಗ್ ಅನ್ನೋ ಒಂದು ಸ್ಟೆಪ್ ಅನ್ನ ಮಾತ್ರ ನಾವು ಮಾಡ್ತಾ ಇದ್ದೇವೆ ಬಿಟ್ರೆ ಮತ್ತೆ ಯಾವ್ದು ಸ್ಟೆಪ್ ಅನ್ನ ಮಾಡೋದಿಲ್ಲ. When the stigma becomes receptive, pollination is carried out usually and the desired pollen and the flowers are rebagged. ಬಾಕಿ ಎಲ್ಲ ಸ್ಟೆಪ್ಸ್ಗಳು ಸೇಮ್ ಆಗ್ತವೆ ಯುನಿಸೆಕ್ಸುವಲ್ ಫ್ಲವರ್ ಅಲ್ಲಿ. ಓನ್ಲಿ ದ ಥಿಂಗ್ ಇಸ್ ಡಿಫರೆಂಟ್ ಇಸ್ ಯಾವುದು ಬೇರೆ ಆಗುತ್ತೆ, ನಮ್ಮ ಒಂದು ಪರ್ಟಿಕ್ಯುಲರ್ ಇಮ್ಯಾಸ್ಕ್ಯುಲೇಷನ್ ಸ್ಟೆಪ್ ಒಂದು ಯುನಿಸೆಕ್ಸುವಲ್ ಫ್ಲವರ್ಸ್ ಅಲ್ಲಿ ಇರೋದಿಲ್ಲ. ಅಂಡ್ ದಟ್ಸ್ ಆಲ್. ಓಕೆ. ಸೊ ಈಗ ಫರ್ಟಿಲೈಸೇಷನ್ ಪ್ರೊಸೆಸ್ ಈಸ್ ದೇರ್. ಸೊ ಈಗ ಫರ್ಟಿಲೈಸೇಷನ್ ಪ್ರೊಸೆಸ್ ಅನ್ನ ನಾವು ಸ್ಟಾರ್ಟ್ ಮಾಡ್ತೇವೆ. ಅಂಡ್ ಇಲ್ಲಿ ತನಕ ನಾವು ಓದಿರುವಂಥದ್ದು ಯಾವುದು ಅಂತಂದ್ರೆ ಪ್ರೀ ಫರ್ಟಿಲೈಸೇಷನ್ ಇವೆಂಟ್ ಅಲ್ಲಿ ಬರುತ್ತೆ. ಸೊ ನಾವು ಒನ್ಸ್ ವಿ ವಿಲ್ ರಿಕಾಲ್. ಸೊ ವಿ ಹ್ಯಾವ್ ಸ್ಟಡಿಡ್ ವಾಟ್ ಆರ್ ದ ಥಿಂಗ್ಸ್. ಸೊ ವಿ ಹ್ಯಾವ್ ಸ್ಟಡಿಡ್ ಪ್ರೀ ಫರ್ಟಿಲೈಸೇಷನ್ ಇವೆಂಟ್ ಅಲ್ಲಿ ನಾವು ಮೊಟ್ಟ ಮೊದಲಾಗಿ ಯಾವುದನ್ನ ನೋಡ್ತೇವೆ, ವಿ ಆರ್ ಗೋಯಿಂಗ್ ಟು ಸಿ ದ ಸ್ಪೆಸಿಫಿಕಲಿ ಯಾವುದನ್ನ ನೋಡಿದ್ವಿ ನಾವು. ಮೊದಲೇ ನೋಡಿರುವಂಥದ್ದು ಒಂದು ದ ರೀಪ್ರೊಡಕ್ಟಿವ್ ಆರ್ಗನ್ಸ್ಗಳು ಡೆವಲಪ್ ಆಗುವಂಥದ್ದು, ಆಮೇಲೆ ಗ್ಯಾಮೆಟ್ಸ್ಗಳು ಫಾರ್ಮ್ ಆಗುವಂಥ ಪ್ರೊಸೆಸ್ಸು ಗ್ಯಾಮೆಟೋಜೆನೆಸಿಸ್ ಅಲ್ವಾ. ಅದಾದ ನಂತರ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್, ಇಲ್ಲಿ ಪಾಲಿನೇಷನ್ನ ಓದಿದ್ದೇವೆ. ಸೊ ಈಗ ನಾವು ಓದುವಂಥದ್ದು ಯಾವುದು ಅಂತಂದರೆ ಫರ್ಟಿಲೈಸೇಷನ್. ಎರಡನೇ ಪ್ರೊಸೆಸ್ ಇದು ಫರ್ಟಿಲೈಸೇಷನ್. ಏನೇನಿದೆ ಫರ್ಟಿಲೈಸೇಷನ್ ಅಲ್ಲಿ ಒಮ್ಮೆ ನೋಡ್ಕೊಳ್ತಾ ಹೋಗುವ, ಆಯ್ತಾ. ಓಕೆ, ನೋಡಿ ಇಲ್ಲಿ ಫರ್ಟಿಲೈಸೇಷನ್ ನಡೆಯುವಂಥ ಪ್ರೊಸೆಸ್ ಯಾವುದು ಅಂತಂದ್ರೆ ಡಬಲ್ ಫರ್ಟಿಲೈಸೇಷನ್ ಅಂತ ಕರಿತೇವೆ. ವಿ ಕಾಲ್ ಇಟ್ ಆಸ್ ಡಬಲ್ ಫರ್ಟಿಲೈಸೇಷನ್. ಆಫ್ಟರ್ ಎಂಟರಿಂಗ್ ಒನ್ ಆಫ್ ದ ಸೈನರ್ಜಿಡ್ಸ್, ಈಗ ಫರ್ಟಿಲೈಸೇಷನ್ ಪಾಲಿನೇಷನ್ ಆದಮೇಲೆ ಏನಾಗ್ತಾ ಇದೆ ಅಂತ ಹೇಳಿ ಕೊಡ್ತಾ ಇದ್ದ ನಾನು, ಆಯ್ತಾ. ಆಫ್ಟರ್ ಎಂಟರಿಂಗ್ ಒನ್ ಆಫ್ ದ ಸೈನರ್ಜಿಡ್ಸ್ ದ ಪೋಲನ್ ಟ್ಯೂಬ್ ರಿಲೀಸಸ್ ದ 2 ಮೇಲ್ ಗ್ಯಾಮೆಟ್ಸ್ ಇನ್ ಟು ದ ಸೈಟೋಪ್ಲಾಸಮ್ ಆಫ್ ದ ಸೈನರ್ಜಿಡ್ಸ್. ಇದನ್ನ ನಾವು ಎಂಟರಿಂಗ್ ಆಫ್ ದ pollen tube into the female gametophyte or the embryo sac or the ovule has been read, or ನಾವು ಎಲ್ಲಿ ಓದಿದ್ದೇವೆ ಇದನ್ನ, ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ಅಲ್ಲಿ ಓದಿದ್ದೇವೆ. ಹಾಗಾಗಿ ನಾವು ಇದನ್ನ ಮತ್ತೆ ರಿಕಾಲ್ ಮಾಡ್ಕೊಳ್ತಾ ಇದ್ದೇವೆ. ಆಫ್ಟರ್ ಎಂಟ್ರಿಂಗ್ ಒನ್ ಆಫ್ ದ ಸೈನರ್ಜಿಡ್ಸ್ ಗಳ ಒಳಗಡೆಗೆ ಎಂಟ್ರಿ ಆಗುತ್ತಲ್ವಾ, ಥ್ರೂ ವಾಟ್, ಫಿಲಿಫಾರ್ಮ್ ಎಪರಟಸ್ ಅಂತ ಹೇಳಿರ್ತದೆ, ಆಯ್ತಾ. ಹೇಳ್ತೇನೆ ಮುಂದೆ. ದ ಪೋಲನ್ ಟ್ಯೂಬ್ ರಿಲೀಸಸ್ 2 ಮೇಲ್ ಗ್ಯಾಮೆಟ್ಸ್ ಇನ್ ಟು ದ ಸೈಟೋಪ್ಲಾಸಮ್ ಆಫ್ ದ ಸೈನರ್ಜಿಡ್ಸ್. ಸೈಟೋಪ್ಲಾಸಮ್ ಆಫ್ ದ ಸೈನರ್ಜಿಡ್ಸ್ ನಲ್ಲಿ 2 ಏನನ್ನ ಬಿಡುತ್ತೆ, ರಿಲೀಸ್ ಮಾಡುತ್ತೆ, ಮೇಲ್ ಗ್ಯಾಮೆಟ್ಸ್ ಗಳನ್ನ ರಿಲೀಸ್ ಮಾಡ್ತವೆ. ಒನ್ ಆಫ್ ದ ಮೇಲ್ ಗ್ಯಾಮೆಟ್ ಮೂವ್ಸ್ ಟುವರ್ಡ್ಸ್ ದ ಎಗ್ ಸೆಲ್. ಯಾವ ಕಡೆಗೆ ಮೂವ್ ಆಗುತ್ತೆ, ಎಗ್ ಸೆಲ್ ನ ಕಡೆಗೆ ಮೂವ್ ಆಗ್ತದೆ. ಅಂಡ್ ಫ್ಯೂಸಸ್ ವಿತ್ ಇಟ್ಸ್ ನ್ಯೂಕ್ಲಿಯಸ್, ದಸ್ ಕಂಪ್ಲೀಟಿಂಗ್ ದ ಸಿಂಗ್ಯಾಮಿ. ನಿಮ್ಗೆ ಸಿಂಗ್ಯಾಮಿ ಅಂತ ಅಂದ್ರೆ ಆಲ್ರೆಡಿ ಎಲ್ಲ ಫಸ್ಟ್ ಇಯರ್ ನಲ್ಲಿ ಓದಿರ್ತೀರ. ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್ ಲೀಡಿಂಗ್ ಟು ದ ಫಾರ್ಮೇಶನ್ ಆಫ್ ಝೈಗೋಟ್, ಹೌದಾ. ಸೊ ಇದಕ್ಕೆ ನಾವು ಏನಂತ ಕರಿತೇವೆ, ವಿ ಕಾಲ್ ಇಟ್ ಆಸ್ ಸಿಂಗ್ಯಾಮಿ. ಅಂಡ್ ನಾರ್ಮಲ್ ಸಿಂಗ್ಯಾಮಿ ಆಯ್ತು. ಒಂದು ಮೇಲ್ ಗ್ಯಾಮೆಟ್ ಸೈನರ್ಜಿಡ್ ನ ಸೈಟೋಪ್ಲಾಸಮ್ ನಲ್ಲಿರುವಂತ ಒಂದು ಮೇಲ್ ಗ್ಯಾಮೆಟ್ ಯಾವ ಕಡೆಗೆ ಮೂವ್ ಆಗುತ್ತೆ, ಎಗ್ ಸೆಲ್ ಕಡೆಗೆ ಮೂವ್ ಆಗಿ ಸೊ ಸಿಂಗ್ಯಾಮಿಯನ್ನ ಫಾರ್ಮ್ ಮಾಡುತ್ತೆ. ಅಂಡ್ ಡಿಪ್ಲಾಯ್ಡ್ ಝೈಗೋಟ್ ಅನ್ನ ಫಾರ್ಮ್ ಮಾಡುತ್ತೆ. ಏನ ಫಾರ್ಮ್ ಮಾಡ್ತವೆ, ಡಿಪ್ಲಾಯ್ಡ್ ಝೈಗೋಟ್ ಅನ್ನ ಫಾರ್ಮ್ ಮಾಡುತ್ತೆ. ದ ಅದರ್ ಮೇಲ್ ಗ್ಯಾಮೆಟ್ ಮೂವ್ಸ್ ಟುವರ್ಡ್ಸ್ 2 polar nuclei located in the central cell. ಇದನ್ನು ಕೂಡ ಓದಿದ್ದೇವೆ ನಾವು. ಫೀಮೇಲ್ ಗ್ಯಾಮೆಟೋಫೈಟ್ ಡೆವಲಪ್ಮೆಂಟ್ ಅಲ್ಲಿ ಓದಿದ್ದೇವೆ. ಸೊ ಏನೇನು ಫಾರ್ಮ್ ಆಗಿರ್ತವೆ, ಸೆಂಟ್ರಲ್ ಸೆಲ್ ಅಂತ ಹೇಳಿ ಒಂದು ಫಾರ್ಮ್ ಆಗಿರ್ತವೆ. ಆ ಸೆಂಟ್ರಲ್ ಸೆಲ್ ಅಲ್ಲಿ ಏನಿರ್ತವೆ, ದ ಸೆಂಟ್ರಲ್ ಸೆಲ್ ಈಸ್ ಹ್ಯಾವಿಂಗ್ ಸ್ಪೆಸಿಫಿಕಲಿ ದ ಪೋಲಾರ್ ನ್ಯೂಕ್ಲಿಯೈ. ಅದರಲ್ಲಿ ಪೋಲಾರ್ ನ್ಯೂಕ್ಲಿಯೈಗಳನ್ನ ನೋಡ್ತೇವೆ ನಾವು. ನಾವು ಹಿಯರ್ ಇಟ್ ವೆರಿ ಕ್ಲಿಯರ್ಲಿ. 2 ಪೋಲಾರ್ ನ್ಯೂಕ್ಲಿಯೈಗಳ ಜೊತೆಗೆ ಒಂದು ಮೇಲ್ ಗ್ಯಾಮೆಟ್ ಏನಾಗುತ್ತೆ, ಫ್ಯೂಸ್ ಆಗುತ್ತೆ. ಅಂಡ್ ಈ ಫ್ಯೂಷನ್ ಅನ್ನ ನಾವೇನಂತ ಕರಿತೇವೆ, ಟ್ರಿಪಲ್ ಫ್ಯೂಷನ್ ಅಂತ ಕರಿತೇವೆ. ಏನಂತ ಕರಿತೇವೆ ನಾವು ಇದನ್ನ, ಟ್ರಿಪಲ್ ಫ್ಯೂಷನ್ ಅಂತ ಹೇಳಿ. ಈ ಟ್ರಿಪಲ್ ಫ್ಯೂಷನ್ ಏನಕ್ಕೆ ಲೀಡ್ ಆಗುತ್ತೆ, ಇಟ್ ಲೀಡ್ಸ್ ಟು ದ ಫಾರ್ಮೇಶನ್ ಆಫ್
ಟ್ರಿಪ್ಲಾಯ್ಡ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್, ಪೆನ್ ಅಂತೇಳಿ ಕರಿತೇವೆ. ಇಲ್ಲಿರ್ಬೋದು ಪೆನ್ ಅಂತೇಳಿ, ನೋಡ್ರಿ ಇಲ್ಲಿ ಕಾಣಿಸ್ತಾ ಇದೆ, ಹೌದಾ? ಸೊ ಈ ಪೆನ್ ಫಾರ್ಮೇಶನ್ ಹೇಗಾಯ್ತು? ಬೈ ದ ಟ್ರಿಪಲ್ ಫ್ಯೂಷನ್. ಯಾವ್ಯಾವುದು ಟ್ರಿಪಲ್ ಫ್ಯೂಷನ್ ಅಂದ್ರೇನು? 3 ನ್ಯೂಕ್ಲಿಯಸಸ್ಗಳು ಕೂಡಿದಾಗ, ಫ್ಯೂಸ್ ಆದಾಗ. ಇದು ಹೇಗಾಗ್ತವೆ? ಇದಾಗದು ಯಾವಾಗ ಮೇಲ್ ಗ್ಯಾಮೆಟ್ಟು, ಸೈನರ್ಜಿಡ್ನ ಸೈಟೋಪ್ಲಾಸಮ್ನಲ್ಲಿರುವಂಥ 2ನೇ ಮೇಲ್ ಗ್ಯಾಮೆಟ್ಟು ಯಾವ ಕಡೆಗೆ ಮೂವ್ ಆದಾಗ? ವೆನ್ ದೇ ಆರ್ ಗೋಯಿಂಗ್ ಟು ಮೂವ್ ಟುವರ್ಡ್ಸ್ ದ ಪೋಲಾರ್ ನ್ಯೂಕ್ಲಿಯರ್. ಎಷ್ಟಿರ್ತವೆ? 2 ಇರ್ತವೆ. ಎಲ್ಲಿರ್ತವೆ? ಸೆಂಟ್ರಲ್ ಸೆಲ್ ಅಲ್ಲಿ ಇರುತ್ತೆ. ಅದು ಫ್ಯೂಸ್ ಆದಾಗ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಆಗುತ್ತೆ. ಅಂಡ್ ಆ ಫ್ಯೂಷನ್ ಅನ್ನ ಟ್ರಿಪಲ್ ಫ್ಯೂಷನ್ ಅಂತ ಹೇಳಿ ಕರಿತೇವೆ. ಸೊ ನೋಡಿ ಬರ್ಕೊಂಡಿದ್ದಾರೆ, 3 ಹ್ಯಾಪ್ಲಾಯ್ಡ್ ನ್ಯೂಕ್ಲಿಯೈ ಫ್ಯೂಸ್ ಆದಾಗ ಅದನ್ನ ಟ್ರಿಪಲ್ ಫ್ಯೂಷನ್ ಅಂತ ಹೇಳಿ ಕರಿತೇವೆ. ಆಯ್ತಾ? ಸಿನ್ಸ್ 2 ಟೈಪ್ಸ್ ಆಫ್ ಫ್ಯೂಷನ್, syngamy and triple fusion takes place in an embryo sac, this phenomena is called as double fertilization. ಈ ಒಂದು ಪರ್ಟಿಕ್ಯುಲರ್ ಡಬಲ್ ಫರ್ಟಿಲೈಸೇಷನ್ ಒಂದು ಎಂಬ್ರಿಯೋ ಸ್ಯಾಕ್ ನಲ್ಲಿ ನಡೀತಾ ಇದೆ. ಎರಡೆರಡು ಫರ್ಟಿಲೈಸೇಷನ್ ಆಗುತ್ತೆ. ಯಾವ 2 ಫರ್ಟಿಲೈಸೇಷನ್? ಒಂದು ಬಂದು ಸಿಂಗ್ಯಾಮಿ, ಇನ್ನೊಂದು ಬಂದು ಟ್ರಿಪಲ್ ಫ್ಯೂಷನ್ ಅಲ್ವಾ? ಇವೆರಡೂ ನಡೆದಾಗ ಏನಾಯ್ತು? ಡಬಲ್ ಫರ್ಟಿಲೈಸೇಷನ್ ಆಯ್ತು. ಅಂಡ್ ಇವೆಂಟ್ ಯುನೀಕ್ ಟು ಫ್ಲವರಿಂಗ್ ಪ್ಲಾಂಟ್ಸ್. ಇದು ನೋಡ್ರಿ, ಯುನೀಕ್ ಟು ಫ್ಲವರಿಂಗ್ ಪ್ಲಾಂಟ್ಸ್ ಹೇಳ್ತಾರೆ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ನೀಟಿಗೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿ ಆಟ ಆಡುವಂತ ಪಾಯಿಂಟ್. ನಾವು ಇದನ್ನ ವೆರಿ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೇವೆ. ಫ್ಲವರಿಂಗ್ ಪ್ಲಾಂಟ್ ಆಂಜಿಯೋಸ್ಪರ್ಮ್ ಅಲ್ಲಿ ಇದೆ ಅಂತ ಹೇಳಿ ಅಲ್ವಾ? ದ ಸೆಂಟ್ರಲ್ ಸೆಲ್ ಆಫ್ಟರ್ ಟ್ರಿಪಲ್ ಫ್ಯೂಷನ್ ಬಿಕಮ್ಸ್ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್, ಪೆಕ್ ಅಂತ ಕರಿತೇವೆ ನಾವು. ಪೆಕ್ಕಿನ ಪ್ಲಾಯ್ಡಿ ಎಷ್ಟು ಅಂತ ಕೇಳ್ತಾರೆ, ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ಲಿನ ಪ್ಲಾಯ್ಡಿ ಎಷ್ಟು ಅಂತ ಕೇಳಿದಾಗ 3n ಅಂತೇಳಿ ಬರೀಬೇಕು. ಯಾಕೆಂದ್ರೆ ಟ್ರಿಪಲ್ ಫ್ಯೂಷನ್ ಆಗಿದೆ, 3 ನ್ಯೂಕ್ಲಿಯೈಗಳು ಕೂಡ್ಕೊಂಡಿದ್ದಾವೆ. n ಪ್ಲಸ್ n ಪ್ಲಸ್ n ಅಲ್ವಾ? n ಪ್ಲಸ್ n ಪ್ಲಸ್ n 3n ಆಯ್ತು, ಹೌದಾ? ಸೊ 3n ಆಗಿರೋದ ಕಾರಣ ಏನು? 3 ನ್ಯೂಕ್ಲಿಯೈಗಳು ಫ್ಯೂಸ್ ಆಗಿರುವಂಥದ್ದು. ಸೊ ಅದಕ್ಕೆ ನಾವೆಂತ ಕರಿತೇವೆ? ಪೆಕ್ ಅಂತ ಕರಿತೇವೆ. ಅಂಡ್ ಡೆವಲಪ್ಸ್ ಇಂಟು ಎಂಡೋಸ್ಪರ್ಮ್. ಇದೇ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ಲು ಏನಾಗಿ ಡೆವಲಪ್ ಆಗುವಂಥದ್ದು? ಎಂಡೋಸ್ಪರ್ಮ್ ಆಗಿ ಡೆವಲಪ್ ಆಗುವಂಥದ್ದು. ಝೈಗೋಟ್ ಡೆವಲಪ್ಸ್ ಇಂಟು ಎಂಬ್ರಿಯೋ. ಝೈಗೋಟ್ ಏನಾಗಿ ಡೆವಲಪ್ ಆಗುತ್ತೆ? ಎಂಬ್ರಿಯೋಗಳಾಗಿ ಡೆವಲಪ್ ಆಗ್ತವೆ. ನೀವು ಇಲ್ಲಿ ನೋಡೋದಿದ್ರೆ ನೋಡಿ, ಇಲ್ಲಿ ತೋರಿಸ್ತೇನೆ ನಿಮ್ಗೊಂದು ನೋಡಿ. ಸೊ ಇಲ್ಲಿ ಒಂದು ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ಕಾಣ್ತಾ ಇದೆ, ಸಿಮಿಲರ್ ಟು ದ ಎಂಬ್ರಿಯೋ ಸ್ಯಾಕ್, ಹೌದಾ? ಆದ್ರೆ ಇದು ಎಂಬ್ರಿಯೋ ಸ್ಯಾಕ್ ಅಲ್ಲ, ಇದು ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್. ಇದು ಮ್ಯಾಚೂರ್ಡ್ ಎಂಬ್ರಿಯೋ ಸ್ಯಾಕ್ ಅಲ್ಲ, ಇದು ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್. ಸರಿಯಾಗಿ ಒಬ್ಸರ್ವ್ ಮಾಡಿ ನೀವು, ಇದು ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್. ಸೊ ಈ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ ಆಗಿರೋದು ಯಾವುದರಿಂದ? ಡಬಲ್ ಫರ್ಟಿಲೈಸೇಷನ್ ಇಂದ. ಹೆಂಗೆ, ಏನು ಸ್ಟ್ರಕ್ಚರ್ ಇದೆ ಅಂತ ಹೇಳಿ ಕೂಡ ಇದನ್ನ ಒಂದು ಎಕ್ಸಾಮ್ ಅಲ್ಲಿ ಇದನ್ನ 5 ಮಾರ್ಕ್ಸ್ಗೆ ಕೇಳಿದ್ದಾರೆ ವಿತ್ ಡಯಾಗ್ರಾಮ್. ಆಯ್ತಾ? ಇನ್ನೊಂದು ಎಕ್ಸಾಮ್ ಅಲ್ಲಿ 3 ಮಾರ್ಕ್ಸ್ಗೆ ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ. ಇದು ವಿತ್ ಡಯಾಗ್ರಾಮ್ ಆದ್ರೆ ಯಾವ್ದನ್ನ? ಇದನ್ನ. ಅಂಡ್ ಇನ್ನೊಂದು 3 ಮಾರ್ಕ್ಸ್ಗೆ ಎಕ್ಸ್ಪ್ಲೇನ್ ಅಂತ ಹೇಳಿ ಕೇಳ್ತಾರೆ. ತುಂಬಾ ಸಿಂಪಲ್ ಆಗಿ ಬರೀಬಹುದು ಇದನ್ನ. ಸೊ ನಾನು ನಿಮ್ಗೆ ಹೇಳ್ಕೊಡ್ತೇನೆ, ಈಸಿಯಾಗಿ ಹೇಳ್ಕೊಡ್ತೇನೆ. ಈ ಡಯಾಗ್ರಾಮ್ ಕೂಡ ಇಂಪಾರ್ಟೆಂಟ್ ಆಗ್ತದೆ 3 ಮಾರ್ಕ್ಸ್ಗೆ, ಸಪರೇಟ್ ಆಗಿ ಓನ್ಲಿ ಫಾರ್ ಡಯಾಗ್ರಾಮ್. ಓಕೆ, ಸೊ ಇದು ಏನಂತ ಹೇಳಿ ಕಲ್ತ್ವಿ? ದಿಸ್ ಇಸ್ ದ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ ಅಂತೇಳಿ ಕಲ್ತ್ವಿ ಅಲ್ವಾ? ಈಗ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ ಅಲ್ಲಿ ಏನಿರ್ತದೆ, ನಾವು ಹೇಗೆ ಡಿಫ್ರೆನ್ಶಿಯೇಟ್ ಮಾಡಬೇಕು? ಹೌ ವಿ ಕ್ಯಾನ್ ಡಿಫ್ರೆನ್ಶಿಯೇಟ್ ಅ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ ಅಂಡ್ ಮೆಚ್ಯೂರ್ಡ್ ಎಂಬ್ರಿಯೋ ಸ್ಯಾಕ್? ವೆರಿ ಸಿಂಪಲ್ ಆಗಿ ಹೇಳ್ತೇನೆ. ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ ಅಲ್ಲಿ ನೋಡ್ರಿ, ಈ ಸೈನರ್ಜಿಡ್ ಅಂತ ಹೇಳಿ ಒಂದು ರೀಜನ್ ಇದೆ ಅಲ್ವಾ? ನಾವು ಸೈನರ್ಜಿಡ್ಸ್ಗಳನ್ನ ನೋಡ್ತೇವೆ, ರೈಟ್? ಸೊ ಅದರಲ್ಲಿ ನ್ಯೂಕ್ಲಿಯಸ್ ಇರೋದಿಲ್ಲ. ಅಬ್ಸರ್ವ್ ಮಾಡ್ರಿ, ಇಲ್ಲೆಲ್ಲೂ ನ್ಯೂಕ್ಲಿಯಸ್ ಇಲ್ಲ, ಹೌದಾ? ರೈಟ್ ಆರ್ ನಾಟ್? ಸೊ ಹಿಯರ್ ದರ್ ಆರ್ ನೋ ನ್ಯೂಕ್ಲಿಯಸ್ ಆರ್ ದರ್. ದಟ್ ಮೀನ್ಸ್ ಸೈನರ್ಜಿಡ್ಸ್ಗಳು ಏನಾಗ್ತಾ ಇದಾವೆ? ಡಿಜನರೇಟ್ ಆಗ್ತಾ ಇದಾವೆ. ಸೈನರ್ಜಿಡ್ಸ್ಗಳು ಏನಾಗ್ತಾ ಇದಾವೆ? ಕಂಪ್ಲೀಟ್ ಆಗಿ ಅದು ಡಿಪ್ಲೀಟ್ ಆಗ್ತಾ ಇದಾವೆ, ಅದು ಸಾಯ್ತಾ ಇದೆ ಅಂತ ಹೇಳಿ ಅರ್ಥ. ಓಕೆ, ಹೆನ್ಸ್ ದೇ ಹ್ಯಾವ್ ಗಿವನ್ ದ ಡಿಜನರೇಟಿಂಗ್ ಸೈನರ್ಜಿಡ್ಸ್. ಅಂದ್ರೆ ನೀವೇನ್ ಬರೀತೀರಾ? ಮೈಕ್ರೋಪೈಲರ್ ಎಂಡ್ ಕಡೆಗೆ ಡಿಜನರೇಟಿಂಗ್ ಸೈನರ್ಜಿಡ್ಸ್ಗಳ ಜೊತೆಗೆ ಒಂದು ಝೈಗೋಟ್ ಇರ್ತದೆ, ಡಿಪ್ಲಾಯ್ಡು ಅಂತ ಹೇಳಿ ಬರೆದ್ರಾಯ್ತು. ಅಂಡ್ ವೆನ್ ಯು ಕಮ್ ಟು ದ ಚಲಸಲ್ ಎಂಡ್, ನೀವು ಚಲಸ ಎಂಡ್ ಕಡೆಗೆ ಬಂದಾಗ ಇಲ್ಲಿ ನೋಡಿ ಏನಿದೆ ಇದು? ಸೊ ಡಿಜನರೇಟಿಂಗ್ ಆಂಟಿಪೋಡಲ್ಸ್ ಅಂತ ಹೇಳಿದೆ ಅಲ್ವಾ? ಸೊ ಇಲ್ಲೂ ಕೂಡ ಹಾಗೆ ಸೇಮ್ ಥಿಂಗ್. ಸೊ ಡಿಜನರೇಟ್ಸ್ ಏನಾಗ್ತದೆ? ಸಾಯ್ತಾ ಇರ್ತದೆ. ಓಕೆ, ದೆನ್ ಬಂದು ದ ಸೆಂಟ್ರಲ್ ಸೆಲ್ ಅಂತ ಏನ್ ಕರಿತಾವೋ ಅದೀಗ ಏನಾಗಿದೆ? ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಆಗಿದೆ. ಯಾಕೆಂದ್ರೆ ಅದರಲ್ಲಿ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸಸ್ಗಳು ಇದಾವೆ. ಅಂಡ್ ಇದರ ಪ್ಲಾಯ್ಡಿ ಎಷ್ಟು? ಇಟ್ ಇಸ್ 3n. ಸೊ ಇದಿಷ್ಟನ್ನ ಬರೆದ್ರೆ ಆಯ್ತು. 3 ಪಾಯಿಂಟ್ಸ್ಗಳನ್ನ ಬರೆಯುವಂಥದ್ದು. ಡಯಾಗ್ರಾಮ್ ಇಸ್ ಗೋಯಿಂಗ್ ಟು ಬಿ ಆಸ್ ಫಾರ್ 5 ಮಾರ್ಕ್ಸ್ ಅಲ್ಲಾದ್ರೆ ಡಯಾಗ್ರಾಮ್ ವಿತ್ ಡಯಾಗ್ರಾಮ್ ಕೇಳ್ತಾರೆ, ಅದರ್ವೈಸ್ ಖಾಲಿ ಎಕ್ಸ್ಪ್ಲೇನ್ ಮಾಡಕ್ಕೆ ಕೇಳ್ತಾರೆ.
ಓಕೆ, ಸೊ ಇದು ಡಬಲ್ ಫರ್ಟಿಲೈಸೇಷನ್ ಆಯಿತು. ಈಗ ಮುಂದೆ ಹೋಗುವ. ಓಕೆ, ಸೊ ನೆಕ್ಸ್ಟ್ ಬರೋದೇನು ಅಂತಂದರೆ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್. ಏನೋ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್. ಫರ್ಟಿಲೈಸೇಷನ್ ಆದಮೇಲೆ ಬರುವಂಥದ್ದು ಪೋಸ್ಟ್ ಫರ್ಟಿಲೈಸೇಷನ್. ಮುಂದೆ ಏನಾಗ್ತದೆ, ಆಫ್ಟರ್ ಫರ್ಟಿಲೈಸೇಷನ್ ಏನಾಗುತ್ತೆ ಅಂತ ಹೇಳಿ, ಆಯಿತಾ, ನೋಡ್ತಾ ಹೋಗೋಣ. ಪೋಸ್ಟ್ ಫರ್ಟಿಲೈಸೇಷನ್ ಸ್ಟ್ರಕ್ಚರ್ ಆ್ಯಂಡ್ ಇವೆಂಟ್ಸ್ ಅಂತ ಹೇಳಿ ಕೊಟ್ಟಿದ್ದಾನೆ. ಫಾಲೋವಿಂಗ್ ಡಬಲ್ ಫರ್ಟಿಲೈಸೇಷನ್, ಇವೆಂಟ್ಸ್ ಆಫ್ ಎಂಡೋಸ್ಪರ್ಮ್ ಆ್ಯಂಡ್ ಎಂಬ್ರಿಯೋ ಡೆವಲಪ್ಮೆಂಟ್, ಮ್ಯಾಚುರೇಷನ್ ಆಫ್ ಓವ್ಯೂಲ್ ಇಂಟು ಸೀಡ್ಸ್ ಆ್ಯಂಡ್ ಓವರಿ ಇಂಟು ಫ್ರೂಟ್ಸ್ ಆರ್ ಕಲೆಕ್ಟಿವ್ಲಿ ಟರ್ಮ್ ಟು ಬಿ ಆಸ್ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್. ಏನಂತ ಅಂದರೆ ಇಲ್ಲಿ ಎಂಡೋಸ್ಪರ್ಮ್ ಡೆವಲಪ್ಮೆಂಟ್ ಆಗೋದು, ಎಂಬ್ರಿಯೋ ಡೆವಲಪ್ ಆಗುವಂಥದ್ದು, ದೆನ್ ಓವ್ಯೂಲ್ಸ್ಗಳು ಸೀಡ್ ಆಗಿ ಕನ್ವರ್ಟ್ ಆಗುವಂಥದ್ದು, ಓವರಿ ಫ್ರೂಟ್ ಆಗಿ ಕನ್ವರ್ಟ್ ಆಗುವಂತಹ ಪ್ರೊಸೆಸ್ಗಳಿಗೆ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ ಅಂತ ಹೇಳಿ ಕರಿತೇವೆ. ಫಸ್ಟ್ ಒನ್ ಎಂಡೋಸ್ಪರ್ಮ್. ಎಂಡೋಸ್ಪರ್ಮ್ ಡೆವಲಪ್ಮೆಂಟ್ ಪ್ರಿಸೀಡ್ಸ್ ಎಂಬ್ರಿಯೋ ಡೆವಲಪ್ಮೆಂಟ್. ಅಂದರೆ ಸೊ ಎಂಡೋಸ್ಪರ್ಮ್ ಡೆವಲಪ್ ಆಗ್ತಾ ಇದ್ದ ಹಾಗೆ ಎಂಬ್ರಿಯೋ ಕೂಡ ಡೆವಲಪ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ವೈ, ಯಾಕೆ ಅಂತ ಕೇಳ್ತಾ ಇದ್ದಾನೆ. ದ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಡಿವೈಡ್ಸ್ ರಿಪೀಟೆಡ್ಲಿ ಅಂಡ್ ಫಾರ್ಮ್ಸ್ ಟ್ರಿಪ್ಲಾಯ್ಡ್ ಎಂಡೋಸ್ಪರ್ಮ್ ಟಿಶ್ಯೂಸ್ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಏನಾಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಇಲ್ಲಿ, ಟ್ರಿಪ್ಲಾಯ್ಡ್ ಎಂಡೋಸ್ಪರ್ಮ್ ಟಿಶ್ಯೂಸ್ಗಳು ಫಾರ್ಮ್ ಆಗ್ತಾ ಇದಾವೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಓಕೆ, ಸೊ ಡಿವೈಡ್ ಆಗುತ್ತೆ. ಸೊ ಯಾವುದು ಎಂಡೋಸ್ಪರ್ಮ್ಸ್ನ ಒಂದು ಪರ್ಟಿಕ್ಯುಲರ್ ಏನು ಸೆಲ್ಸ್ಗಳಿರ್ತಾವೋ ಅವುಗಳು ಡಿವೈಡ್ ಆಗ್ತಾ ಹೋಗ್ತವೆ. ಸೊ ಡಿವೈಡ್ ಆಗಿ ಹೋಗಿ ಟ್ರಿಪ್ಲಾಯ್ಡ್ ಎಂಡೋಸ್ಪರ್ಮ್ ಟಿಶ್ಯೂಸ್ಗಳನ್ನು ಫಾರ್ಮ್ ಮಾಡ್ತವೆ. ದ ಸೆಲ್ಸ್ ಆಫ್ ದಿಸ್ ಟಿಶ್ಯೂಸ್ ಆರ್ ಫಿಲ್ಡ್ ವಿತ್ ರಿಸರ್ವ್ ಫುಡ್ ಮಟೀರಿಯಲ್ಸ್. ಏನು ಫಿಲ್ ಆಗಿದೆ ಈ ಟಿಶ್ಯೂಸ್ಗಳಲ್ಲಿ, ಎಂಡೋಸ್ಪರ್ಮ್ನ ಟಿಶ್ಯೂಸ್ಗಳಲ್ಲಿ ಅಂದರೆ ಎಂಡೋಸ್ಪರ್ಮ್ನ ಸೆಲ್ಸ್ಗಳಲ್ಲಿ ರಿಸರ್ವ್ ಫುಡ್ ಮಟೀರಿಯಲ್ಸ್ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂಡ್ ಆರ್ ಯೂಸ್ಡ್ ಫಾರ್ ದ ನ್ಯೂಟ್ರಿಷನ್ ಆಫ್ ದ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ. ಏನಕ್ಕೆ ಉಪಯೋಗಿಸ್ತವೆ ಇವುಗಳನ್ನ? ಸ್ಟೋರ್ ಆಗಿರುವಂಥ ಫುಡ್ಗಳನ್ನ ಏನಕ್ಕೆ ಉಪಯೋಗಿಸೋದು? ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ, ಅದು ನ್ಯೂಟ್ರಿಯೆಂಟ್ ಆಗಿ ಉಪಯೋಗಿಸ್ತಾನೆ. In the most common type of endosperm development, the pen undergoes the successive nuclear division. Very important ಇದು. ಯಾವ ಸೆಲ್ಗಳು ನ್ಯೂಕ್ಲಿಯರ್ ಡಿವಿಷನ್ಗೆ ಒಳಗಾಗ್ತವೆ ಅಂತಂದ್ರೆ ಪೆನ್. ಓಕೆ, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ಗಳು ದೇ ಅಂಡರ್ಗೋ ದ ಪ್ರೊಸೆಸ್ ಆಫ್ ಏನಕ್ಕೆ ಒಳಗಾಗ್ತವೆ? ಖಾಲಿ ನ್ಯೂಕ್ಲಿಯರ್ ಡಿವಿಷನ್. ಸೆಲ್ ಆಗಿ ಫಾರ್ಮ್ ಆಗೋದಿಲ್ಲ. ಏನಾಗಿ ಫಾರ್ಮ್ ಆಗ್ತಾ ಹೋಗ್ತವೆ? ನ್ಯೂಕ್ಲಿಯಸಸ್ಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಟು ಗಿವ್ ರೈಸ್ ಟು ಫ್ರೀ ನ್ಯೂಕ್ಲಿಯೈ ಅಂತ ಹೇಳಿ ಹೇಳ್ತಾ ಇದ್ದಾರೆ. ದಿಸ್ ಸ್ಟೇಜ್ ಆಫ್ ದ ಎಂಡೋಸ್ಪರ್ಮ್ ಡೆವಲಪ್ಮೆಂಟ್ ಈಸ್ ಕಾಲ್ಡ್ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಅಂತ ಹೇಳಿ ಕರೀತಾರೆ. ಯಾವ ಒಂದು ಎಂಡೋಸ್ಪರ್ಮ್ ನಲ್ಲಿ ಜಾಸ್ತಿ ನ್ಯೂಕ್ಲಿಯಸ್ ಇರುತ್ತೋ, ಯಾವ ಎಂಡೋಸ್ಪರ್ಮ್ ಅಲ್ಲಿ ಜಾಸ್ತಿಯಾಗಿ ನಾವು ನ್ಯೂಕ್ಲಿಯಸ್ ನ ಕಾಣ್ತದೋ ನಮಗೆ, ಅಥವಾ ಡಿವಿಷನ್ ಆಗ್ತದೋ, ಸೊ ಓನ್ಲಿ ನ್ಯೂಕ್ಲಿಯಸ್ ಇರುವಂತ ಜಾಸ್ತಿ ಇರುವಂತದ್ದಕ್ಕೆ ಅದಕ್ಕೆ ಫ್ರೀ ನ್ಯೂಕ್ಲಿಯರ್ ಅಂತ ಹೇಳಿ ಕರಿತೇವೆ ಎಂಡೋಸ್ಪರ್ಮ್. ಸಬ್ಸಿಕ್ವೆಂಟ್ಲಿ ವಾಲ್ ಫಾರ್ಮೇಶನ್ occurs and the endosperm becomes cellular. ನಂತರ ಇದೇ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಏನಿದೆಯೋ ಅದರ ಮಧ್ಯದಲ್ಲಿ ಸೆಲ್ ವಾಲ್ಗಳು ಡೆವಲಪ್ ಆಗ್ತವೆ. ಅದನ್ನ ನಾವೇನಂತ ಕರಿತೇವೆ? ಸೆಲ್ಯುಲಾರ್ ಎಂಡೋಸ್ಪರ್ಮ್ ಅಂತ ಹೇಳಿ ಕರಿತೇವೆ. ದೆನ್ ದ ನಂಬರ್ ಆಫ್ ಫ್ರೀ ನ್ಯೂಕ್ಲಿಯೈ ಫಾರ್ಮ್ಡ್ ಬಿಫೋರ್ ದ ಸೆಲ್ಯುಲಾರೈಸೇಷನ್ ವೇರೀಸ್ ಗ್ರೇಟ್ಲಿ. ದ ಕೋಕೋನಟ್ ವಾಟರ್ ಫ್ರಮ್ ದ ಟೆಂಡರ್ ಕೋಕೋನಟ್ that you are familiar with is nothing but a free nuclear endosperm made up of thousands of nuclei, and the surrounding white kernel is cellular endosperm. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಸೊ ಸೆಲ್ಯುಲಾರ್ ಎಂಡೋಸ್ಪರ್ಮ್ ಫಾರ್ಮೇಷನ್ ಇದೆ ಅಲ್ವಾ, ಇದು ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ಸ್ಗಳು ಎಷ್ಟಿದಾವೋ ಅಷ್ಟೇ ಆಗಬೇಕು ಅಂತ ಏನಿಲ್ಲ. ಸೊ ಇಟ್ ಈಸ್ ಗೋಯಿಂಗ್ ಟು ವೇರಿ. ಅದೇನಾಗ್ತದೆ? ವೇರಿ ಆಗ್ತದೆ. ಸೊ ಕೆಲವೊಂದು ನ್ಯೂಕ್ಲಿಯೈಗಳು ಡಿಜನರೇಟ್ ಆಗುವಂಥ ಚಾನ್ಸಸ್ಗಳಿರ್ತವೆ. ಹಾಗಾಗಿ ಅಲ್ಲಿ ಏನಾಗ್ತದೆ? ಸೊ ಎಲ್ಲ ಒಂದು ಪರ್ಟಿಕ್ಯುಲರ್ ನ್ಯೂಕ್ಲಿಯಸ್ಗಳು ಕೂಡ ಸೆಲ್ಯುಲಾರ್ ಎಂಡೋಸ್ಪರ್ಮ್ ಆಗಿ ಡೆವಲಪ್ ಆಗಬೇಕು ಅಂತ ಇಲ್ಲ ಅಂತ ಹೇಳ್ತಾನೆ. ಅಲ್ಲೇ ಹೇಳ್ತಾನೆ ಸೆಲ್ಯುಲರೈಸೇಷನ್ ವೇರೀಸ್ ಗ್ರೇಟ್ಲಿ ಅಂತ ಹೇಳಿ ಹೇಳ್ತಾನೆ. ಸೆಲ್ಯುಲರೈಸೇಷನ್ ವೇರೀಸ್ ಗ್ರೇಟ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಹಾಗೆ ಒಂದು ಎಕ್ಸಾಂಪಲ್ ಕೂಡ ಕೊಡ್ತಾ ಇದ್ದಾನೆ. ನಾವು ಈಗ ಏನು ಕೋಕೋನಟ್ ವಾಟರ್ ಅಥವಾ ನಾವು ಕೋಕೋನಟ್ನ ತಗೊಂಡ್ರೆ, ಟೆಂಡರ್ ಕೋಕೋನಟ್ ಅಂತ ಏನು ಕರಿತೇವೆ ನಾವು, ನಮ್ಮ ಕಡೆಗೆ ಸಿಂಗಾಳ ಅಂತ ಕರಿತೇವೆ, ನಿಮ್ಮ ಕಡೆಗೆ ಬೊಂಡ ಅಂತ ಕರಿಬಹುದು, ಆಯ್ತಾ, ಕನ್ನಡದಲ್ಲಿ. ಸೊ ಈ ಒಂದು ಪರ್ಟಿಕ್ಯುಲರ್ ಏನು ಟೆಂಡರ್ ಕೋಕೋನಟ್ ಅಲ್ಲಿ ನಾವೇನು ನೀರನ್ನ ಕುಡಿತೇವೋ, ಕೋಕೋನಟ್ ವಾಟರ್ನ, ಅದು ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್. ಅದು ಪ್ಯೂರ್ಲಿ ಏನು ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್. ಆ್ಯಂಡ್ ನಾವು ಏನು ಪರ್ಟಿಕ್ಯುಲರ್ಗೆ ಒಳಗಡೆಗೆ ಏನು ನಾವು ಕಾರ್ನೆಲ್ ವೈಟ್ ಕಲರ್ದೇನು ತಿಂತೇವಲ್ವಾ, ಸೊ ಗಂಜಿ ಅಂತ ಏನು ಕರಿತೇವಲ್ವ, ಸೊ ಅವುಗಳೇನಾಗಿರ್ತವೆ? ಇಟ್ ಇಸ್ ಗೋಯಿಂಗ್ ಟು ಬಿ ಸ್ಪೆಸಿಫಿಕಲಿ ಸೆಲ್ಯುಲಾರ್ ಎಂಡೋಸ್ಪರ್ಮ್ ಆಗಿರುತ್ತೆ.
ಸೊ ಅದರಲ್ಲಿ ಎಷ್ಟು ಥೌಸಂಡ್ಸ್ ಆಫ್ ನ್ಯೂಕ್ಲಿಯೈನ ನಾವು ನೋಡ್ಬೋದು. ಯಾವುದರಲ್ಲಿ? ಸೊ ಇದರಲ್ಲಿ ಥೌಸಂಡ್ಸ್ ಆಫ್ ನ್ಯೂಕ್ಲಿಯಸ್ನ ನೋಡ್ಬೋದು. ಓಕೆ, ಸೊ ಇಲ್ಲಿ ಮೇನ್ ಕ್ವಶನ್ ಕೇಳೋದೇನು ಗೊತ್ತುಂಟಾ? ಎರಡು ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನೆ. ಒನ್ ಇಸ್ ವಾಟ್ ಇಸ್ ದ ಫಂಕ್ಷನ್ ಆಫ್ ಎಂಡೋಸ್ಪರ್ಮ್ ಅಂತ ಕೇಳಿದಾಗ ನೀವು ಬರೀಬೇಕು ಇಟ್ ಇಸ್ ದ ಸೆಲ್ಸ್ ವಿಚ್ ಸ್ಟೋರ್ಸ್ ದ ಫುಡ್ ಮಟೀರಿಯಲ್ಸ್ ಫಾರ್ ದ ಡೆವಲಪಿಂಗ್ ಎಂಬ್ರಿಯೋ. ಒಂದು. ಎರಡನೇದು ವಾಟ್ ಆರ್ ದ ಟೂ ಡಿಫರೆಂಟ್ ಟೈಪ್ಸ್ ಆಫ್ ಎಂಡೋಸ್ಪರ್ಮ್ ಅಂತ ಹೇಳ್ತಾರೆ. ಆಗ ನೀವೇನು ಬರೀತೀರಾ? ಯು ಗೋಯಿಂಗ್ ಟು ರೈಟ್ ದಟ್ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್, ಇನ್ನೊಂದು ಸೆಲ್ಯುಲಾರ್ ಎಂಡೋಸ್ಪರ್ಮ್. ಇಲ್ಲಿ ಏನಾಗ್ತದೆ ಅಂತಂದ್ರೆ, ಸೊ ಮೈಟೋಸಿಸ್ ಆಗುತ್ತೆ ಡ್ಯೂರಿಂಗ್ ದ ಡೆವಲಪ್ಮೆಂಟ್ ಆಫ್ ಎಂಡೋಸ್ಪರ್ಮ್. ಫಸ್ಟ್ ಸ್ಟೇಜಲ್ಲಿ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಆಗುತ್ತೆ. ಆ ಡೆವಲಪ್ಮೆಂಟ್ ಆದಾಗ ಏನು ಫ್ರೀ ನ್ಯೂಕ್ಲಿಯರ್ ಡಿವಿಷನ್ ಆಗ್ತದಲ್ವಾ, ಸೊ ಆದಾಗ ಸೊ ಸೈಟೋಕೈನಸಿಸ್ ಆಗೋದಿಲ್ಲ, ಓನ್ಲಿ ಕ್ಯಾರಿಯೋಕೈನಸಿಸ್ ಮಾತ್ರ ಆಗುತ್ತೆ. ದರ್ ವಿಲ್ ಬಿ ಓನ್ಲಿ ಕ್ಯಾರಿಯೋಕೈನಸಿಸ್. ಐ ವಿಲ್ ರೈಟ್ ಓವರ್ ಹಿಯರ್. ಓಕೆ, ಎಂಡೋಸ್ಪರ್ಮ್ ಆಯ್ತಾ. ಫಸ್ಟಿಗೆ ಏನಾಗುತ್ತೆ? ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್. ಇಲ್ಲ ಆಗುವಂಥದ್ದು ಏನು? ಮೈಟೋಸಿಸ್ ಆಗುತ್ತೆ ಆಯ್ತಾ. ಏನಾಗುತ್ತೆ? ಮೈಟೋಸಿಸ್ ಆಗುತ್ತೆ. ಆ್ಯಂಡ್ ಈ ಮೈಟೋಸಿಸ್ಸು ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ನ ಮಾಡೋಕ್ಕೆ ಕಾರಣ ಏನು ಅಂತಂದರೆ, ದೆರ್ ವುಡ್ ಬಿ ನೋ ಸೈಟೋಕೈನಸಿಸ್. there would be no cytokinesis ಇರೋದಿಲ್ಲ. Hence we get the free nuclear endosperm. Once free nuclear endosperm is formed, then ಏನಾಗುತ್ತೆ? ಆಫ್ಟರ್ ದ್ಯಾಟ್ ಅದಾದ್ಮೇಲೆ ಸೈಟೋಕೈನಸಿಸ್ ಆಗುತ್ತೆ. ಸೈಟೋಕೈನಸಿಸ್ ಆಗ್ತದೆ ಆ್ಯಂಡ್ ಇಟ್ ಗಿವ್ಸ್ ವಾಟ್? ಇದೇನ ಕೊಡುತ್ತದೆ? ಇದು ಕೊಡುವಂಥದ್ದು ಸೆಲ್ಯುಲಾರ್ ಎಂಡೋಸ್ಪರ್ಮ್ನ ಕೊಡ್ತದೆ. ಏನ ಕೊಡುತ್ತೆ? ಸೆಲ್ಯುಲಾರ್ ಎಂಡೋಸ್ಪರ್ಮ್ನ ಕೊಡುತ್ತೆ. ಆ್ಯಂಡ್ ಇದನ್ನ ನಾವೇನಂತ ಹೇಳಿ ಕರೆಯುವಂಥದ್ದು? ದ ಪ್ರೊಸೆಸ್ ಆಫ್ ಫಾರ್ಮೇಷನ್ ಆಫ್ ಎಂಡೋಸ್ಪರ್ಮ್ ಇನ್ ದ ಆಂಜಿಯೋಸ್ಪರ್ಮ್ಸ್ ಅಂತ ಹೇಳಿ ಕರಿತೇವೆ. ಮುಂದೆ ಹೋಗುವ ಹಾಗಾದ್ರೆ ಅಲ್ವಾ, ಏನಿದೆ ನೋಡುವ. ಸೊ ಈಗ ಯಾವ ಒಂದು ಪರ್ಟಿಕ್ಯುಲರ್ ಎಂಡೋಸ್ಪರ್ಮ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ ನಮಗೆ? ಇಲ್ಲಿ ನೋಡಿ, ಸೊ ಕಾಣ್ತಾ ಇರ್ಬೋದು ನಿಮಗೆ, ಇದು ಎಂಬ್ರಿಯೋಗಳು ಆಯ್ತಾ. ಎರಡು ಎಂಬ್ರಿಯೋಗಳು ಕಾಣ್ತಾ ಇದೆ. ಸೊ ಎರಡೂ ಕೂಡ ಇದು 3 ಮಾರ್ಕ್ಸ್ಗೆ ಕೇಳುವಂಥ ಎಂಬ್ರಿಯೋ ಇದು ಆಯ್ತಾ. ನಂತರ ಇಲ್ಲೊಂದು ಎಂಬ್ರಿಯೋ ಕಾಣ್ತಾ ಇರ್ಬೋದು, ಇದು ಕೂಡ ಇದು 3 ಮಾರ್ಕ್ಸಿಗೆ ಕೇಳ್ತಾರೆ. ಆ್ಯಂಡ್ ಇಲ್ಲಿರುವಂಥ ಎಂಬ್ರಿಯೋನ ಇದು ಮೊನೊಕಾಟ್ ಎಂಬ್ರಿಯೋ, ಇದನ್ನ 5 ಮಾರ್ಕ್ಸಿಗೆ ಕೇಳ್ಬೋದು. ಸಮ್ಟೈಮ್ಸ್ ಇವಂತ 3 ಮಾರ್ಕ್ಸಿಗೆ ಕೂಡ ಕೇಳ್ತಾರೆ. ಇದು ಡೈಕಾಟ್ ಎಂಬ್ರಿಯೋ, ಇದು ಮೋನೋಕಾಟ್ ಎಂಬ್ರಿಯೋ. ಇದಕ್ಕೆ ಆಮೇಲೆ ಬರ್ತೇನೆ ಮತ್ತೆ ನಾನು. ಐ ಕಮ್ ಬ್ಯಾಕ್. ಓಕೆ, ನಾವು ಲೆಟ್ಸ್ ಫಿನಿಶ್ ದ ಎಂಡೋಸ್ಪರ್ಮ್. ವಾಟ್ ಇಸ್ ಲೆಫ್ಟ್? ಓಕೆ, ಸೊ ಎಂಡೋಸ್ಪರ್ಮ್ನಲ್ಲಿ ಬೇಸಿಕಲಿ 2 ರೀತಿಯ ಎಂಡೋಸ್ಪರ್ಮ್ಗಳನ್ನ ನೋಡ್ಬೋದು ನಾವು. ದರ್ ಆರ್ 2 ಟೈಪ್ಸ್ ಆಫ್ ಎಂಡೋಸ್ಪರ್ಮ್ಸ್ ಆರ್ ದೇರ್. ಓಕೆ, ಬೇಸ್ಡ್ ಆನ್ ದ ವಾಟ್ ವಿ ಕ್ಯಾನ್ ಸೇ ದ ಅಮೌಂಟ್ ಆಫ್ ಎಂಡೋಸ್ಪರ್ಮ್ ಲೆಫ್ಟ್ ಆಫ್ಟರ್ ದ ಡೆವಲಪ್ಮೆಂಟ್ ಆಫ್ ಸೀಡ್ ಆರ್ ಯು ಕ್ಯಾನ್ ಸೇ ಆಲ್ಸೋ ಸೇ ಎಂಬ್ರಿಯೋ. ಓಕೆ, ನೋಡ್ರಿ, ಎಂಡೋಸ್ಪರ್ಮ್ ಮೇ ಐದರ್ ಬಿ ಕಂಪ್ಲೀಟ್ಲಿ ಕನ್ಸ್ಯೂಮ್ಡ್ ಬೈ ದ ಡೆವಲಪಿಂಗ್ ಎಂಬ್ರಿಯೋ. ಕಂಪ್ಲೀಟ್ ಆಗಿ ಕನ್ಸ್ಯೂಮ್ ಆದ್ರೆ ಅಂದ್ರೆ ಯೂಸ್ ಮಾಡ್ಕೊಂಡ್ರೆ, ಯೂಟಿಲೈಸ್ ಮಾಡ್ಕೊಂಡ್ರೆ. ಓಕೆ, ಸೊ ಅದನ್ನ ನಾವು ಏನಂತ ಕರಿತೇವೆ? ನಾನ್ ಎಂಡೋಸ್ಪರ್ಮಸ್ ಅಂತ ಹೇಳಿ ಕರಿತೇವೆ. ಬಿಫೋರ್ ಸೀಡ್ ಮ್ಯಾಚುರೇಷನ್ ಆರ್ ಇಟ್ ಮೇ ಪರ್ಸಿಸ್ಟ್ ಇನ್ ದ ಮ್ಯಾಚ್ಯೂರ್ ಸೀಡ್. ಸೀಡ್ ಅಲ್ಲಿ ಇದ್ರೆ, ಮುಂದೆ ಆದಂತಹ ಸೀಡ್ ಅಲ್ಲಿ ನಾವು ಏನನ್ನು ನೋಡಿದ್ರೆ, ಇಫ್ ಯು ಸಿ ದ ಪರ್ಟಿಕ್ಯುಲರ್ ಎಂಡೋಸ್ಪರ್ಮ್, ದೇ ಆರ್ ಕಾಲ್ಡ್ ಅಟ್ ಎಂಡೋಸ್ಪರ್ಮಸ್ ಸೀಡ್ ಅಂತ ಕರಿತೇವೆ. ನಾವೇನಂತ ಕರಿತೇವೆ? ಅದನ್ನ ಎಂಡೋಸ್ಪರ್ಮಸ್ ಸೀಡ್ ಅಂತ ಹೇಳಿ ಕರಿತೇವೆ ಆಯ್ತಾ. ಸೊ ಇಲ್ಲಿ ನೋಡಿ, ಸೊ ಇದು ಮೊದಲನೇದು ನಾನ್ ಎಂಡೋಸ್ಪರ್ಮಸ್ಸು. ಇಲ್ಲಿ ಎರಡನೇದು ಬಂದ್ರೆ ದಿಸ್ ಇಸ್ ದ ಸೆಕೆಂಡ್ ಒನ್. ಓಕೆ, ಸೊ ಇದಕ್ಕೆ ಎಕ್ಸಾಂಪಲ್ ಯಾವುದು? ಎಂಡೋಸ್ಪರ್ಮಸ್ಸಿಗೆ ಎಂಡೋಸ್ಪರ್ಮ್ ಉಳಿದಿರುವಂಥದ್ದು ಸೀಡಲ್ಲಿ ಅಥವಾ ಎಂಬ್ರಿಯೋದಲ್ಲಿ ವಾಪಸ್ ಉಳಿದಿದೆ ಆಫ್ಟರ್ ದ ಡೆವಲಪ್ಮೆಂಟ್. ಇವನ್ ಪಿ ಗ್ರೌಂಡ್ ನಟ್ ಬೀನ್ಸ್ ಎಕ್ಸಾಂಪಲ್. ತುಂಬಾ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ಗಳು MCQ ಕೇಳ್ತಾರೆ ಇದನ್ನ ಆಯ್ತಾ. ದೆನ್ ನೆಕ್ಸ್ಟ್ ಒನ್ ಏನು? ಸೊ ಎಂಡೋಸ್ಪರ್ಮ್ ಕಂಪ್ಲೀಟ್ ಆಗಿ ಕನ್ಸ್ಯೂಮ್ ಆಗಿದ್ರೆ ಅಂದ್ರೆ ಯುಟಿಲೈಸೇಷನ್ ಆಗಿ ಹೋದ್ರೆ, ಸೊ ಅದಕ್ಕೆ ಎಕ್ಸಾಂಪಲ್ ಯಾವ್ದು ಕೊಡ್ತೇವೆ ನಾವು? ಕ್ಯಾಸ್ಟರ್ ಮತ್ತೆ ಕೋಕೋನಟ್ ಅನ್ನು. ಅಗೇನ್ ಇದು ಕೂಡ MCQಗೆ ಇಂಪಾರ್ಟೆಂಟು. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ MCQs. ಓಕೆ, ದೆನ್ ಏನಿದೆ? ಸ್ಪ್ಲಿಟ್ ಓಪನ್ ಸಮ್ ಸೀಡ್ಸ್ ಅಂತ ಇದೆ. ಎಷ್ಟು ಬೇಸಿಕಲಿ ಎಂಡೋಸ್ಪರ್ಮ್ ಇರುತ್ತೆ ಎಲ್ಲ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಸೊ ದಟ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಅಸ್. ಓಕೆ, ಸೊ ಲೆಟ್ಸ್ ಮೂವ್ ದ ಎಂಬ್ರಿಯೋ. ಓಕೆ, ನೆಕ್ಸ್ಟ್ ಎರಡನೇದು ಎಂಬ್ರಿಯೋ. ಇದು ತುಂಬಾ ಇಂಪಾರ್ಟೆಂಟ್. ಇದು ಝೈಗೋಟ್ ಇಂದ ಫಾರ್ಮ್ ಆಗಿದೆ ಎಂಬ್ರಿಯೋ. ಯಾವ್ದ್ರಿಂದ ಫಾರ್ಮ್ ಆಗಿದೆ? ಝೈಗೋಟ್. ಎಂಡೋಸ್ಪರ್ಮ್ ಇಸ್ ಫಾರ್ಮ್ಡ್ ಬೈ ಪೆನ್. ಹೌದಾ?
ಇದೆರಡು ಎಂಬ್ರಿಯೋಗಳು. ಮೊದಲನೇದು ಬಂದು ಇದು ಮೊನೊಕಾಟ್ ಎಂಬ್ರಿಯೋ, ನೀವೇನು ನೋಡ್ತಾ ಇದ್ದೀರಾ, ದಿಸ್ ಇಸ್ ದ ಮೊನೊಕಾಟ್ ಎಂಬ್ರಿಯೋ. ಆ್ಯಂಡ್ ಇದು ಮೇಲ್ಗಡೆಗೆ ನೋಡಿರುವಂಥದ್ದು ಯಾವುದು, ಇದು ಡೈಕಾಟ್ ಎಂಬ್ರಿಯೋ. ಎರಡು ಕೂಡ ಡಯಾಗ್ರಾಮ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ಕಾಲೇಜಸ್ಗಳಲ್ಲೂ ಕೂಡ ಹೇಳಿರ್ತಾರೆ, ತುಂಬಾ ಈಸಿ ಇದೆ, ಪ್ರಾಕ್ಟೀಸ್ ಮಾಡ್ಕೊಳ್ರಿ ಆ್ಯಂಡ್ ನಿಮಗೆ ತುಂಬ ಮಾರ್ಕ್ಸ್ ಸಿಗುತ್ತೆ ಅಂತೆಲ್ಲ ಹೇಳಿರ್ತಾರೆ. ದಟ್ ಇಸ್ ಡೆಫಿನೆಟ್ಲಿ ಟ್ರೂ ಆ್ಯಂಡ್ ಡೂ ಇಟ್. ಓಕೆ, ಸೊ ಡೋಂಟ್ ಹೆಸಿಟೇಟ್ ಟು ಡೂ ಇಟ್. ಪ್ರಾಕ್ಟೀಸ್ ಮಾಡಿ, ಡಯಾಗ್ರಾಮ್ಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ 100% ಸಿಗುತ್ತೆ, ಆಯಿತಾ. ಏನು, ಸೊ ಮಾರ್ಕ್ಸ್ಗಳು, ಬಿಕಾಸ್ ಡಯಾಗ್ರಾಮಲ್ಲಿ ಸ್ಕೋರ್ ಮಾಡೋದು ಈಸಿ. 10 to 15 ಮಾರ್ಕ್ಸ್ ತನಕ ಕ್ವಶನ್ಸ್ ಬರುತ್ತೆ. ಹಾಗಾಗಿ ನೀವು ಡಯಾಗ್ರಾಮ್ಗಳನ್ನು ಡಯಾಗ್ರಾಮಲ್ಲಿ ಸ್ಕೋರ್ ಮಾಡಿದ್ರೆ ತುಂಬ ಈಸಿಯಾಗಿ ಮಾರ್ಕ್ಸ್ಗಳನ್ನು ಕ್ಯಾರಿ ಮಾಡ್ಬೋದು, ಆಯಿತಾ. ಜಾಸ್ತಿ ಕೂಡ ತಗೋಬೋದು, ಹೆನ್ಸ್. ಸೊ ಈಗ ನೆಕ್ಸ್ಟ್ ಎಂಬ್ರಿಯೋಗೆ ಬಂದರೆ, ಎಂಬ್ರಿಯೋ ಡೆವಲಪ್ಸ್ ಎಟ್ ದ ಮೈಕ್ರೋಪೈಲಾರ್ ಎಂಡ್ ಆಫ್ ದ ಎಂಬ್ರಿಯೋ ಸ್ಯಾಕ್ ವ್ಯಾರ್ ದ ಝೈಗೋಟ್ ಈಸ್ ಸಿಚುವೇಟೆಡ್. ಎಲ್ಲಿದೆ, ಮೈಕ್ರೋಪೈಲಾರ್ ಎಂಡ್ ಕಡೆಗೆ ಝೈಗೋಟ್ ಇರುತ್ತೆ, ಆ ಝೈಗೋಟೇ ಡೆವಲಪ್ ಆಗೋದಲ್ವಾ. ಮೋಸ್ಟ್ ಝೈಗೋಟ್ಸ್ ಡಿವೈಡ್ ಓನ್ಲಿ ಆಫ್ಟರ್ ಸರ್ಟೇನ್ ಅಮೌಂಟ್ ಆಫ್ ಎಂಡೋಸ್ಪರ್ಮ್ ಈಸ್ ಫಾರ್ಮ್. ಅಂದರೆ ಎಂಡೋಸ್ಪರ್ಮ್ ಕಂಪಲ್ಸರಿ ಎಲ್ಲದರಲ್ಲೂ ಫಾರ್ಮ್ ಆಗಲೇಬೇಕು. ಎಂಡೋಸ್ಪರ್ಮ್ ಇಸ್ ಅ ಕಂಪಲ್ಷನ್. ಸೊ ಅಲ್ಲಿ ಯಾವುದೇ ರೀತಿಯ ಏನಿಲ್ಲ, ಸೊ ಡೆಫಿನೆಟ್ ಆಗೋದೇ ಇಲ್ಲ ಅಂತ ಹೇಳಿಲ್ಲ, 100% ಆಗುತ್ತೆ. ಎಲ್ಲ ಸೀಡ್ಸ್ಗಳಲ್ಲೂ ಆಗುತ್ತವೆ. ಕೆಲವೊಂದು ಸೀಡ್ಸಲ್ಲಿ ಇರೋದಿಲ್ಲ, ಯಾಕೆಂದರೆ ಕಂಪ್ಲೀಟ್ ಆಗಿ ಕನ್ಸ್ಯೂಮ್ ಆಗಿರುತ್ತೆ. ಕೆಲವೊಂದರಲ್ಲಿ ಏನಾಗಿರ್ತವೆ, ಕಂಪ್ಲೀಟ್ ಯುಟಿಲೈಸೇಷನ್ ಆಗೋದಿಲ್ಲ, ಯೂಸ್ ಆಗಿರೋದಿಲ್ಲ. ಹಾಗಾಗಿ ನಾವು ನೋಡ್ಬೋದು ಅದನ್ನು. ಓಕೆ, ದಿಸ್ ಈಸ್ ಅನ್ ಅಡಾಪ್ಟೇಷನ್ ಟು ಪ್ರೊವೈಡ್ ಅಶ್ಯೂರ್ಡ್ ನ್ಯೂಟ್ರಿಷನ್ to the developing embryo. Though the seeds differ greatly, the early stage of the embryo development, adna embryogeny anta karitave ನಾವು, are similar in both monocotyledons and dicotyledons. ಇದು ತುಂಬಾ ಇಂಪಾರ್ಟೆಂಟ್, ಆಯ್ತಾ. ಏನೋ ದ ಪರ್ಟಿಕ್ಯುಲರ್ಲಿ ಏನು ಮೊನೊಕಾಟಿಲೆಡನ್ ಮತ್ತೆ ಡೈಕಾಟಿಲೆಡನ್. ಇಲ್ಲಿ ಮೊನೊಕಾಟಿಲೆಡನ್ ಅಂದ್ರೆ ಏಕದಳ ಧಾನ್ಯ, ಕೇಳಿರ್ಬೋದು, ಏಕದಳ ಧಾನ್ಯ. ಡೈಕಾಟಿಲೆಡನ್ಸ್ ಅಂದ್ರೆ ದ್ವಿದಳ ಧಾನ್ಯ ಅಂತ ಕರಿತೇವೆ. ಈ ಎರಡೂ ಪರ್ಟಿಕ್ಯುಲರ್ ಡೆವಲಪ್ಮೆಂಟ್ ಆಫ್ ಮೊನೊಕಾಟಿಲೆಡನ್ಸ್ ಆ್ಯಂಡ್ ಏಕದಳ ಮತ್ತು ದ್ವಿದಳ ಧಾನ್ಯಗಳು ಡೆವಲಪ್ ಆಗಬೇಕಾದ್ರೆ, ಇದರ ಎಂಬ್ರಿಯೋಗಳು ಡೆವಲಪ್ ಆಗಬೇಕಾದ್ರೆ, ಸೊ ಸರ್ಟೇನ್ ಸ್ಟೇಜ್ ತನಕ ಎರಡು ಪರ್ಟಿಕ್ಯುಲರ್ ಏನು ನಾವು ಮೊನೊಕಾಟಿಲೆಡನ್ ಡೈಕಾಟಿಲೆಡನ್ ಅಂತ ನೋಡ್ತೇವಲ್ವ, ಅವುಗಳ ಒಂದು ಏನಂತ ಕರಿತೇವೆ ನಾವು, ಎಂಬ್ರಿಯೋ ಡೆವಲಪ್ಮೆಂಟ್ ಏನಿದೆಯೋ ಸ್ಟೇಜಸ್ಗಳು ಅದು ಸಿಮಿಲರ್ ಆಗಿರ್ತವೆ ಒಂದು ಹಂತದ ತನಕ. ದೆನ್ ಏನಾಗ್ತಾ ಹೋಗ್ತವೆ, ಚೇಂಜ್ ಆಗುತ್ತಾ ಹೋಗ್ತವೆ. ಅದು ಎಲ್ಲಿ ತನಕ ಅಂತ ಹೇಳಿ ಕೂಡ ನೋಡ್ತೇನೆ, ನಾನು ನಿಮ್ಗೆ ತೋರಿಸ್ಕೊಡ್ತೇನೆ ಅದನ್ನ. ಓಕೆ, ದ ಝೈಗೋಟ್ ಗಿವ್ಸ್ ರೈಸ್ ಟು ದ ಪ್ರೋ ಎಂಬ್ರಿಯೋ, ಸಬ್ಸಿಕ್ವೆಂಟ್ಲಿ ದ ಗ್ಲೋಬ್ಯುಲಾರ್ ಎಂಬ್ರಿಯೋ, ಹಾರ್ಟ್ ಶೇಪ್ಡ್ ಎಂಬ್ರಿಯೋ ಆ್ಯಂಡ್ ಮೆಚೂರ್ ಎಂಬ್ರಿಯೋನ ಪ್ರೊವೈಡ್ ಮಾಡ್ತವೆ. ಯಾವುದು, ನೀವೇನು ಝೈಗೋಟ್ ಏನು ನೋಡ್ತಿರೋ ಅದು ಯಾವ ರೀತಿಯಲ್ಲಿ ಡೆವಲಪ್ ಆಗ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಸೊ ಇಟ್ಸ್ ಗೋಯಿಂಗ್ ಟು ಫಸ್ಟ್ ಪ್ರೋ ಎಂಬ್ರಿಯೋ ಇರುತ್ತೆ. ಓಕೆ, ದೆನ್ ಅದಾದಮೇಲೆ ಗ್ಲೋಬ್ಯುಲಾರ್ ಎಂಬ್ರಿಯೋ ಆಗುತ್ತೆ, ಅದಾದಮೇಲೆ ಹಾರ್ಟ್ ಶೇಪ್ಡ್ ಎಂಬ್ರಿಯೋ ಆಗುತ್ತೆ, ಅದಾದಮೇಲೆ ಮೆಚೂರ್ಡ್ ಎಂಬ್ರಿಯೋ ಆಗುತ್ತೆ. ಈ ಟಿಲ್ ದ ಗ್ಲೋಬ್ಯುಲಾರ್ ಎಂಬ್ರಿಯೋ, ಏನು ನಾವು ಗ್ಲೋಬ್ಯುಲಾರ್ ಎಂಬ್ರಿಯೋ ತನಕ ನೋಡ್ತೇವೋ, ಸೊ ಆ ಗ್ಲೋಬ್ಯುಲಾರ್ ಎಂಬ್ರಿಯೋ ತನಕ ನಾವು ಏನು ನೋಡಿರೋದಿರ್ತದೋ ಅದು ಬೇಸಿಕಲಿ ಏನಾಗಿರ್ತವೆ, ಇಟ್ ಇಸ್ ಗೋಯಿಂಗ್ ಟು ಬಿ ಯುವರ್ ಸೇಮ್ ಇನ್ ಬೋತ್ ಡೈಕಾಟ್ ಆ್ಯಂಡ್ ಮೊನೊಕಾಟ್, ಅಲ್ಲಿ ತನಕ ಸೇಮ್ ಇರುತ್ತೆ. ಸೊ ಅದಾದ ನಂತರ ಹಾರ್ಟ್ ಶೇಪ್ಡ್ ಎಂಬ್ರಿಯೋಗೆ ಯಾವಾಗ ಅದು ಎಂಟ್ರಿ ಆಗ್ತದಲ್ವಾ, ಈ ಹಾರ್ಟ್ ಶೇಪ್ಡ್ ಸ್ಟೇಜಿಗೆ ಎಂಟ್ರಿ ಆದಾಗ, ಸೊ ದೇರ್ ವುಡ್ ಬಿ 100% ಚೇಂಜಸ್ಗಳನ್ನು ನಾವು ನೋಡ್ಬೋದು. ಅದನ್ನ ನಾನು ನಿಮ್ಗೆ ಬೇಕಾದ್ರೆ ತೋರಿಸ್ತೇನೆ ಇಲ್ಲಿ. ಇಟ್ ಇಸ್ ದೇರ್ ಇನ್ ದ ಲಾಸ್ಟ್ ಸ್ಲೈಡ್. ನೋಡಿ ಇಲ್ಲಿ ನಾನು ಆಗ ಹೇಳ್ತೆ ಅಂತ ಹೇಳಿದೆ, ಹೌದಾ. ನೋಡ್ರಿ, ಇದು ಪ್ರೋ ಎಂಬ್ರಿಯೋ, ಇದು ಝೈಗೋಟ್, ಇದು ಪ್ರೋ ಎಂಬ್ರಿಯೋ, ಇದನ್ನು ಪ್ರೋ ಎಂಬ್ರಿಯೋ ಅಂತ ಕರಿಬಹುದು ನಾವು, ಏನು ತೊಂದರೆ ಇಲ್ಲ. ನಂತರ ಗ್ಲೋಬ್ಯುಲಾರ್ ಎಂಬ್ರಿಯೋ ಬರುತ್ತೆ, ಯಾಕೆಂದ್ರೆ ಅದು ಶೇಪ್ ನೋಡಿ ಗ್ಲೋಬ್ಯುಲಾರ್ ಇದೆ ಒಂದು ಭಾಗದಲ್ಲಿ, ಹೌದಾ. ಸೊ ಇಲ್ಲಿ ನೋಡ್ರಿ, ಇನ್ನೊಂದು ಭಾಗದಲ್ಲಿ ಹಾರ್ಟ್ ಶೇಪ್ಡ್ ಎಂಬ್ರಿಯೋನ ತೋರಿಸ್ತಾನೆ, ದ ಶೇಪ್ ಇಸ್ ಹಾರ್ಟ್. ಸೊ ಇಲ್ಲಿ ತನಕ ಕೂಡ ಮೊನೊಕಾಟ್ ಮತ್ತೆ ಡೈಕಾಟ್, ಗ್ಲೋಬ್ಯುಲಾರ್ ಎಂಬ್ರಿಯೋ ತನಕ ಕೂಡ ಮೊನೊಕಾಟ್ ಮತ್ತೆ ಡೈಕಾಟ್ ಎಂಬ್ರಿಯೋಗಳ ಡೆವಲಪ್ಮೆಂಟ್ ಸೇಮ್ ಇರುತ್ತೆ. ಅದಾದ ನಂತರ ಅದರ ಡೆವಲಪ್ಮೆಂಟ್ಗಳು ಚೇಂಜ್ ಆಗ್ತಾ ಹೋಗ್ತವೆ. ಡೈಕಾಟ್ ಅಲ್ಲಿ ಸೊ 2 ಕಾಟಿಲೆಡನ್ಸ್ಗಳು, 1, 2, ಇದು 2 ಕಾಟಿಲೆಡನ್ಸ್ಗಳು ಡೆವಲಪ್ ಆದರೆ, ಮೊನೊಕಾಟ್ ಅಲ್ಲಿ ಒಂದೇ ಕಾಟಿಲೆಡನ್ ಡೆವಲಪ್ ಆಗುತ್ತೆ, ಇನ್ನೊಂದು ರೂಡಿಮೆಂಟ್ರಿ ಆಗಿಬಿಡ್ತದೆ, ಅಂದ್ರೆ ಉಪಯೋಗ ಇಲ್ಲದಿರುವಂತಹ ಕಾಟಿಲೆಡನ್ ದಳಗಳಾಗಿ ಉಳ್ಕೊಂಡ್ಬಿಡ್ತವೆ ಅಂತ ಹೇಳಿ ಹೇಳ್ತೇವೆ ನಾವು, ಆಯ್ತಾ. ಈ ಎಂಬ್ರಿಯೋಗಳಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ರೀಜನ್ ಇದೆ, ಅದನ್ನ ನಾವು ಸಸ್ಪೆನ್ಸರ್ ಅಂತ ಹೇಳಿ ಕರಿತೇವೆ. ಏನಂತ ಕರಿತೇವೆ, ಸಸ್ಪೆನ್ಸರ್. ಇವುಗಳು ಗ್ಲೋಬ್ಯುಲಾರ್ ಎಂಬ್ರಿಯೋದಿಂದ ಶುರುವಾಗಿ ಸೊ ಇಟ್ ರೀಚಸ್ ಟಿಲ್ ಟು ದ ಮ್ಯಾಚ್ಯೂರ್ ಎಂಬ್ರಿಯೋ ತನಕ ಇರುತ್ತೆ. ಈ ಸಸ್ಪೆನ್ಸರ್ಗಳ ಕೆಲಸ ಏನು ಅಂತಂದ್ರೆ, ಅವುಗಳು ಸ್ಪೆಸಿಫಿಕಲಿ ಮೇಡ್ ಫಾರ್ ಟು ಅಬ್ಸಾರ್ಬ್ ದ ಶಾಕ್ಸ್ ಮೆಕ್ಯಾನಿಕಲ್ ಶಾಕ್ಸ್ಗಳೇನಿರ್ತವೋ ಅವುಗಳನ್ನ ಅಬ್ಸಾರ್ಬ್ ಮಾಡೋಕ್ಕೆ ಇವುಗಳನ್ನ ನಾವು ನೋಡಬಹುದು ಇವುಗಳಲ್ಲಿ, ಆಯ್ತಾ. ಯಾವುದರಲ್ಲಿ, ಎಂಬ್ರಿಯೋಸ್ಗಳಲ್ಲಿ. ಓಕೆ, ಸೊ ಇದ್ರ ಬಗ್ಗೆ ಇಷ್ಟೇ ಕೊಟ್ಟಿರೋದ್ರಿಂದ ನಮ್ಗೆ ಇಷ್ಟೇ ಸಾಕಾಗುತ್ತೆ, ಜಾಸ್ತಿ ಏನು ಓದೋ ಅವಶ್ಯಕತೆ ಇಲ್ಲ. A typical dicotyledonous embryo consists of an embryonal axis, 2 cotyledons. The portion of the embryonal axis above the level of cotyledons is epicotyle.
which terminates with the plumule or stem tip. The cylindrical portion below the level of cotyledons is called hypocotyle and terminates at the lower end, the radicle and the root tip. The root tip is covered by root cap. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ ಡೈಕಾಟ್ ಎಂಬ್ರಿಯೋನ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾನೆ. ಸೊ ನಾವು ಡಯಾಗ್ರಾಮ್ ನೋಡ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಹೋಗುವ ಒನ್ ಬೈ ಒನ್. ಓಕೆ, ಇಲ್ಲಿ ನೋಡಿ, ಈಗ ಒಂದ್ಸಲ ಒಮ್ಮೆ ನೋಡಿ. ಸೊ ಇದು ಡೈಕಾಟ್ ಎಂಬ್ರಿಯೋನ ತೋರಿಸ್ತಾ ಇದ್ದಾನೆ. ಡೈಕಾಟ್ ಎಂಬ್ರಿಯೋದಲ್ಲಿ ಯಾವ ಯಾವ ಭಾಗಗಳಿದಾವೆ ಅಂತ ಹೇಳ್ತಾ ಇದ್ದಾನೆ. ಸೊ ಟಾಪ್ ಮೋಸ್ಟ್ ಪಾರ್ಟ್ ಇದು ಬಂದು ಎಪಿಕೋಟೈಲ್ ಅಂತ ಕರಿತೀವಿ ಇದನ್ನ, ಆಯ್ತಾ. ಅದ್ರ ಕೆಳಗಡೆಗೆ ಪ್ಲ್ಯೂಮ್ಯೂಲ್ ಬರುತ್ತೆ, ಫ್ರಮ್ ವೇರ್ ದರ್ ಇಸ್ ಅ ಡೆವಲಪ್ಮೆಂಟ್ ಆಫ್ ನೀವು ಆಕ್ಸಿಸ್ ಅಂತ ಹೇಳ್ಬೋದು. ಸೊ ಇನ್ನು ಸ್ಟೆಮ್ ಇರ್ಬೋದು, ಸ್ಟೆಮ್ಮಿನ ಎಲ್ಲ ಬೇರೆ ಬೇರೆ ಭಾಗಗಳು, ಲೀಫ್ ಪ್ರೈಮೋಡಿಯಾ ಇರುತ್ತೆ, ಲೀಫ್ ಫುಟು ಅಂತ ಸೆಲ್ಸ್ಗಳಿರ್ತವೆ, ಎಲ್ಲ ಆಲ್ ದ ಪಾರ್ಟ್ ವಿಚ್ ಇಸ್ ಅಬೌವ್ ದ ಗ್ರೌಂಡ್ ಶೂಟ್ ಲೆವೆಲ್, ಶೂಟ್ ಅಂತ ಏನು ಕರಿತಾವದು. ಅದಾದ್ಮೇಲೆ ಸೊ ಕಾಟಿಲಿಡನ್ಸ್ಗಳು 1 ಮತ್ತು 2 ಕಾಟಿಲಿಡನ್ಸ್ ಇರುತ್ತೆ, ಬಿಕಾಸ್ ದೇ ಆರ್ ಡೈಕಾಟ್ಸ್, ರೈಟ್. ಇದರಲ್ಲಿ ಕೂಡ ಸ್ಟೋರ್ ಆಗ್ತದೆ ಫುಡ್, ಆಯ್ತಾ. ಅಂಡ್ ಕಾಟಿಲಿಡನ್ಸ್ ನ ಕೆಳಭಾಗದಲ್ಲಿ ಬರುವಂತಹ ರೀಜನ್ ಅಂದ್ರೆ ಅದು ಹೈಪೋಕೊಟೈಲ್. ಯಾವುದು? ಹೈಪೋಕೊಟೈಲ್ ಅಂತ ಕರಿತೇವೆ. ಅಂಡ್ ಈ ಹೈಪೋಕೊಟೈಲು ಇಟ್ ಎಂಡ್ಸ್ ವಿತ್ ರಾಡಿಕಲ್. ಯಾವ್ದ್ರಿಂದ? ರಾಡಿಕಲ್ ಅಂದ್ರೆ ಏನು? ದ ಒನ್ ವಿಚ್ ಫ್ಯೂಚರ್ ನಲ್ಲಿ ರೂಟ್ ಆಗುವಂಥದ್ದು, ಇದನ್ನ ರಾಡಿಕಲ್ ಅಂತ ಕರಿತೇವೆ. ಇಟ್ಸ್ ದ ರೂಟ್ ವಿಚ್ ಇಸ್ ಗೋಯಿಂಗ್ ಟು ಬಿ ಇನ್ ದ ಫ್ಯೂಚರ್, ಅದು ರೂಟ್ ಆಗ್ತದೆ. ಅಂಡ್ ಅದಕ್ಕೆ ಒಂದು ಕ್ಯಾಪ್ ಇರುತ್ತೆ, ಅದನ್ನ ರೂಟ್ ಕ್ಯಾಪ್ ಅಂತ ಹೇಳಿ ಕರಿತೇವೆ. ಸೊ ಇದನ್ನ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇವೆ, ಇದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಂಡಿದ್ದೇವೆ. ವಿ ಹ್ಯಾವ್ ಲರ್ನ್ಡ್ ಓವರ್ ಹಿಯರ್ ಅಲ್ವಾ. ಡೈಕಾಟಿಲಿಡನ್ ಎಂಬ್ರಿಯೋ ನೋಡ್ಬಿಟ್ಟು ಅಂತ ಕನ್ಸಿಸ್ಟ್ ಆನ್ ಎಂಬ್ರಿಯೋನಲ್ ಆಕ್ಸಿಸ್ ಅಂಡ್ 2 ಕಾಟಿಲಿಡನ್ಸ್. ಏನಿರ್ತದೆ ಕೇಳಿದ್ರೆ ಕಾಟಿಲಿಡನ್ ಆಕ್ಸಿಸ್ ಮತ್ತೆ ಕಾಟಿಲಿಡನ್ಸ್ ಇರ್ತದೆ. ಎಂಬ್ರಿಯೋನಲ್ ಆಕ್ಸಿಸ್ ಅಂಡ್ ಕಾಟಿಲಿಡನ್ಸ್ ಇರುತ್ತೆ. ಪೋರ್ಷನ್ ಆಫ್ ಎಂಬ್ರಿಯೋನಲ್ ಆಕ್ಸಿಸ್ ಅಬೌವ್ ದ ಕಾಟಿಲಿಡನ್, ಕಾಟಿಲಿಡನ್ ಮೇಲೆ ಎಪಿಕೋಟೈಲು, ಕೆಳ ಅಂಡ್ ವಿಚ್ ಟರ್ಮಿನೇಟ್ಸ್ ವಿತ್ ಪ್ಲ್ಯೂಮ್ಯೂಲ್ ಅಂಡ್ ಸ್ಟೆಮ್ ಟಿಪ್ ಅಂತ ಕರಿತೇವೆ. ಬೋತ್ ಆರ್ ಸೇಮ್. ದ ಸಿಲಿಂಡ್ರಿಕಲ್ ಪೋರ್ಷನ್ ಬಿಲೋ ದ ಲೆವೆಲ್, ಕಾಟಿಲಿಡನ್ ನ ಕೆಳಗಿರೋದು ಸಿಲಿಂಡ್ರಿಕಲ್ ಭಾಗ ಹೈಪೋಕೊಟೈಲ್, ಅದು ಎಲ್ಲಿ ಎಂಡ್ ಆಗುತ್ತೆ? ರಾಡಿಕಲ್ ಮತ್ತೆ ರೂಟ್ ಟಿಪ್ ಅಲ್ಲಿ ಎಂಡ್ ಆಗ್ತದೆ ವಿತ್ ಅ ರೂಟ್ ಕ್ಯಾಪ್. ದೆನ್ ಈಗ ನಾವು ನೆಕ್ಸ್ಟ್ ನೋಡುವಂಥದ್ದು ಯಾವುದು ಅಂತ ಅಂದ್ರೆ, ನಾವು ಮೊನೊಕಾಟಿನ ಒಂದು ಪರ್ಟಿಕ್ಯುಲರ್ ಎಂಬ್ರಿಯೋನ ನೋಡ್ತೇವೆ. ಎಂಬ್ರಿಯೋಸ್ ಆಫ್ ಮೊನೊಕಾಟಿಲಿಡನ್ಸ್ ಪೊಸೆಸ್ ಓನ್ಲಿ ಒನ್ ಕಾಟಿಲಿಡನ್, ಒಂದೇ ಕಾಟಿಲಿಡನ್ ಇರುತ್ತೆ, ಅದಕ್ಕೆ ಸ್ಕ್ಯೂಟೆಲ್ಲಮ್ ಅಂತ ಹೇಳಿ ಕರಿತೇವೆ. ಅದು ಸ್ಪೆಸಿಫಿಕಲಿ ಫೌಂಡ್ ಇನ್ ದ ಗ್ರಾಸ್ ಫ್ಯಾಮಿಲಿ. ನಾವು ಎಲ್ಲಿ ನೋಡ್ತೇವೆ? ಅದನ್ನ ಗ್ರಾಸ್ ಫ್ಯಾಮಿಲಿಯಲ್ಲಿ ಮಾತ್ರ ನೋಡ್ತೇವೆ ಅವುಗಳನ್ನ. and is called as scutellum. This is situated towards one side, ಅಂದ್ರೆ lateral side, ಒಂದೇ ಬದಿಯಲ್ಲಿ ಅಂತ ಕರಿತೇವೆ. situated one, ಯಾವುದಾದ್ರೂ ಒಂದು ಬದಿಯಲ್ಲಿ ಮಾತ್ರ ಇರುತ್ತೆ, ಆಫ್ ದ ಎಂಬ್ರಿಯೋನಲ್ ಆಕ್ಸಿಸ್. ಎಂಬ್ರಿಯೋನಲ್ ಆಕ್ಸಿಸ್ ನ ಒಂದೇ ಬದಿಯಲ್ಲಿ ನಾವು ನೋಡ್ಲಿಕ್ಕೆ ಸಿಗುತ್ತೆ. at its lower end of the embryonal axis, ನಾವು ಒಂದ್ಸಲ ಓದ್ಬಿಡ್ತೇನೆ, ನಿಮ್ಗೆ ಆಮೇಲೆ ಗೊತ್ತಾಗ್ತದೆ. ಲೋವರ್ ಎಂಡ್ ಅಲ್ಲಿ ಏನ್ ನೋಡ್ಲಿಕ್ಕೆ ಸಿಗುತ್ತೆ ನಮ್ಗೆ? ಓಕೆ, ಲೋವರ್ ಎಂಡ್ ಅಲ್ಲಿ ರಾಡಿಕಲ್ ಅಂಡ್ ರೂಟ್ ಕ್ಯಾಪ್ ಅನ್ನ ನೋಡ್ಲಿಕ್ಕೆ ಸಿಗುತ್ತೆ, ಆಯ್ತಾ. ವಿತ್ ಅನ್ಡಿಫರೆನ್ಶಿಯೇಟೆಡ್ ಶೀತ್ ಕಾಲ್ಡ್ ಕೋಲಿಯೋರೈಸಾ. ಕೋಲಿಯೋರೈಸಾ ಅಂತ ಹೇಳಿ ಒಂದು ಶೀತ್ ಇದೆ. ದ ಪೋರ್ಷನ್ ಆಫ್ ದ ಎಂಬ್ರಿಯೋನಲ್ ಆಕ್ಸಿಸ್ ಅಬೌವ್ ದ ಲೆವೆಲ್ ಆಫ್ attachment of the scutellum is called epicotyle, and epicotyle has a shoot apex and a few leaf primordia enclosed in a hollow folia structure called coleoptile ಅಂತ ಹೇಳಿ ಕರೀತಾರೆ. ಸೊ ಇದನ್ನ ನಾವು ಈಗ ನೋಡುವ ಡಯಾಗ್ರಾಮ್ ಅಲ್ಲಿ. ಲೆಟ್ಸ್ ಅಬ್ಸರ್ವ್ ಇಟ್. ನೋಡಿ, ನಾವು ನೋಡ್ತಾ ಇರುವಂತದ್ದೇನು? ವಿ ಆರ್ ಸೀಯಿಂಗ್ ದ ಇಮೇಜ್ ಅಲ್ವಾ. ಸೊ ನೋಡಿ, ಇದೊಂದು ಉದ್ದದ ಒಂದು ಪರ್ಟಿಕ್ಯುಲರ್ ಭಾಗ ಏನ್ ಕಾಣ್ತಾ ಇದೆ ಅಲ್ವಾ, ಲೈಕ್ ದಿಸ್. ಸೊ ಇದನ್ನೆಲ್ಲ ಏನಂತ ಕರಿತೇವೆ ನಾವು? ಸ್ಕ್ಯೂಟೆಲ್ಲಮ್. ಇದು ಕಾಟಿಲಿಡನ್. ಸ್ಕ್ಯೂಟೆಲ್ಲಮ್ ಅಂದ್ರೆ ಏನು? ಇದು ಕಾಟಿಲಿಡನ್, ಲ್ಯಾಟರಲ್ ಸಿಂಗಲ್ ಕಾಟಿಲಿಡನ್. ಓಕೆ, ಅದನ್ನೇನಂತ ಕರಿತೇವೆ ನಾವು? ಸ್ಕ್ಯೂಟೆಲ್ಲಮ್ ಅಂತ ಹೇಳಿ ಕರಿತೇವೆ, ಆಯ್ತಾ. ಸೊ ಈ ಸ್ಕ್ಯೂಟೆಲ್ಲಮ್ ಆದ್ಮೇಲೆ ಅದ್ರ ಕೆಳಗಡೆ ಬರೋದೆ ಕೋಲಿಯೋಪ್ಟೈಲ್ ಮತ್ತೆ ಶೂಟ್ ಎಪೆಕ್ಸ್ಗಳು. ಸೊ ಕೋಲಿಯೋಪ್ಟೈಲ್ ಅಂತ ಅಂದ್ರೆ ಏನು? ಸೊ ಕೋಲಿಯೋಪ್ಟೈಲ್ ಇಸ್ ಅ ಅನ್ಡಿಫರೆನ್ಶಿಯೇಟೆಡ್ ಮಾಸ್ ಆಫ್ ಸೆಲ್ಸ್ ವಿಚ್ ಲುಕ್ಸ್ ಲೈಕ್ ಅ ಶೀಟ್. ಒಂದು ದೊಡ್ಡದಾದಂತಹ ಪಟ್ಟೆ ತರ ಕಾಣಿಸ್ತದೆ, ವಿಚ್ ಇಸ್ ಕವರಿಂಗ್ ದ ಶೂಟ್ ಎಪೆಕ್ಸ್ ಅಂಡ್ ಲೀಫ್ ಪ್ರೈಮೋರ್ಡಿಯಾ. ಇಲ್ಲಿ ಶೂಟ್ ಎಪೆಕ್ಸ್, ಶೂಟ್ ಡೆವಲಪ್ ಆಗುವಂತಹ, ಮುಂದೆ ಫ್ಯೂಚರ್ ನ ಡೆವಲಪ್ ಆಗುವಂತಹ ಸೆಲ್ಸ್ಗಳು, ಮತ್ತೆ ಲೀಫ್ ಡೆವಲಪ್ ಆಗುವಂಥದ್ದು, ಲೀಫ್ ಪ್ರೈಮೋರ್ಡಿಯಾ ಅಂತ ಕರಿತೇವೆ ನಾವು. ಓಕೆ, ಮುಂದೆ ಫ್ಯೂಚರ್ ನಲ್ಲಿ ಅದು ಲೀಫ್ ಆಗಿ ಡೆವಲಪ್ ಆಗುತ್ತೆ, ಅದನ್ನ ಲೀಫ್ ಪ್ರೈಮೋರ್ಡಿಯಾ ಅಂತ ಕರಿತೇವೆ. ಈ ಎರಡು ಭಾಗಗಳನ್ನ ಈ ಕೋಲಿಯೋಪ್ಟೈಲ್ ಸುರಕ್ಷತೆ ಮಾಡ್ತಾ ಇರ್ತದೆ. ಇಟ್ ಪ್ರೊಟೆಕ್ಟ್ಸ್ ದೆಮ್ ವಿತ್ ದ ಅನ್ಡಿಫರೆನ್ಶಿಯೇಟೆಡ್ ಮಾಸ್ ಆಫ್ ಸೆಲ್ಸ್. ಅದಾದ ನಂತರ ಕೆಳಭಾಗಕ್ಕೆ ಬಂದ್ರೆ ನಾವೇನ್ ನೋಡ್ತೇವೆ? ಇಲ್ಲಿ ಕಾಣುವಂಥದ್ದು ರಾಡಿಕಲ್. ಓಕೆ, ಇಟ್ ಇಸ್ ಕವರ್ಡ್ ಬೈ ರೂಟ್ ಕ್ಯಾಪ್ ಅಂಡ್ ಅ ಲೇಯರ್ ಕಾಲ್ಡ್ ಕೋಲಿಯೋರೈಸಾ. ಸೊ ಇಲ್ಲಿ ನಮ್ಗೆ ಏನ್ ಕಾಣಿಸ್ತದೆ? ಇಲ್ಲಿ ಕೋಲಿಯೋಪ್ಟೈಲ್ ಕಾಣಿಸುತ್ತೆ, ಇಲ್ಲಿ ರಾಡಿಕಲ್ ಕಾಣಿಸ್ತದೆ.
ಸೊ ಅದನ್ನ ರೂಟ್ ಕ್ಯಾಪ್ ಕವರ್ ಮಾಡ್ತಾ ಇರ್ತದೆ ಆ್ಯಂಡ್ ಕೋಲಿಯೋರೈಸಾ ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಆ್ಯಂಡ್ ಇಲ್ಲಿ ನಾವು ಏನಂತ ಕರಿತೇವೆ, ಎಪಿಕೋಟೈಲ್ ಅಂತ ಕರೆದ್ರೆ ಎಪಿಕೋಟೈಲ್. ಸೊ ಈ ಭಾಗವನ್ನ ನಾವೇನಂತ ಕರಿತೇವೆ, ಇಟ್ ಇಸ್ ಹೈಪೋಕೋಟೈಲ್. ಓಕೆ, ಸೊ ಇಲ್ಲೊಂದು ಶಬ್ದ ನೋಡ್ತಾ ಇದ್ದೇವೆ ನಾವು, ಎಪಿಬ್ಲಾಸ್ಟ್ ಅಂತ ಹೇಳಿ ಅಲ್ವಾ. ಸೊ ಎಪಿಬ್ಲಾಸ್ಟ್ ಅಂದ್ರೆ ಏನು? ದಿಸ್ ಈಸ್ ದ ರುಡಿಮೆಂಟರಿ ಕಾಟಿಲಿಡನ್. ಏನಿದು? ರುಡಿಮೆಂಟರಿ ಕಾಟಿಲಿಡನ್ ಅಂತ ಕರಿತೇವೆ. ರುಡಿಮೆಂಟರಿ ಅಂದ್ರೆ ಏನು? ಯೂಸ್ ಆಗದೆ ಇರುವಂತಹ ಕಾಟಿಲಿಡನ್ನು ಅಥವಾ ಡೆವಲಪ್ ಆಗದೆ ಇರುವಂತಹ ಕಾಟಿಲಿಡನ್ಗೆ ನಾವು ಎಪಿಬ್ಲಾಸ್ಟ್ ಅಂತ ಹೇಳಿ ಕರಿತೇವೆ. ಏನಂತ ಕರಿತೇವೆ? ಎಪಿಬ್ಲಾಸ್ಟ್ ಅಂತ ಹೇಳಿ. ಆ್ಯಂಡ್ ದಿಸ್ ಇಸ್ ವಾಟ್ ದ ಎಂಬ್ರಿಯೋ ಇಸ್. ಇದು ಕೂಡ 5 ಮಾರ್ಕ್ಸಿಗೆ ಕೇಳ್ತಾರೆ, ಇಂಪಾರ್ಟೆಂಟು. ಸೊ ನೀವು ಸರಿಯಾಗಿ ಓದ್ಕೊಂಡ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ ಇದು. ಅವ್ರ ಮತ್ತೆ ವಿಡಿಯೋವನ್ನು ವಾಪಸ್ ನೋಡಿ, ನಿಮಗೆ ಅರ್ಥ ಆಗ್ಬೋದು. Okay, so that's for today. In the next class, we are going to finish off this class with seed, fruit and some of the important fertilization event ಇಟ್ಕೊಂಡು ನಾವು ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನ ಕ್ಲೋಸ್ ಮಾಡ್ತೇವೆ. ಸೊ ಈ ಸೋಮವಾರ ನಾವು ಈ ಚಾಪ್ಟರ್ನ ನಾವು ಎಲ್ಲಿ ತನಕ ಓದಿದ್ವಿ? ಸೊ ವಿ ಹ್ಯಾವ್ ಲರ್ನ್ಡ್ ಟಿಲ್ ದ ಎಂಬ್ರಿಯೋ ತನಕ ಫಿನಿಶ್ ಮಾಡಿದ್ದೇವೆ. ಆ್ಯಂಡ್ ನಾಳೆ ಇಮಿಡಿಯೇಟ್ಲಿ ಮಂಗಳವಾರದ ಕ್ಲಾಸ್ನಲ್ಲೇ ನಿಮಗೆ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಕ್ಲೋಸ್ ಆಗುತ್ತೆ. ಸೊ ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳನ್ನು ಹೇಳ್ತಾ, ಸೊ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.